ಭಗವದ್ಗೀತೆಯನ್ನ ಇದೇ ಮೊದಲನೇ ಬಾರಿಗೆಲ್ಲ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇರೋದು. ಇದನ್ನ ಶ್ರೀಕೃಷ್ಣ ಪರಮಾತ್ಮನೇ 4ನೇ ಅಧ್ಯಾಯದಲ್ಲಿ ಕನ್ಫರ್ಮ್ ಮಾಡ್ತಾರೆ. ನಾನು ಈ ನಾಲೆಜ್ ನ ಮೊದಲು ಸೂರ್ಯದೇವನಿಗೆ ಹೇಳಿದ್ದೆ, ಆಗ ಅವರ ಹೆಸರು ವಿವಸ್ವಾನ್ ಆಗಿತ್ತು ಅಂತ. ಸೂರ್ಯದೇವನಿಂದ ಮನುವಿಗೆ ಈ ಜ್ಞಾನ ಬರುತ್ತೆ, ಮನುವಿನಿಂದ ಇಕ್ಷ್ವಾಕುಗೆ ಬರುತ್ತೆ. ಸೊ ಈ ತರ ಪರಂಪರೆನಲ್ಲಿ ಬರ್ತಾ ಇರೋ ಜ್ಞಾನ ಇದು. ಯಾವಾಗ ಜ್ಞಾನ ಕಲಬೆರಕೆ ಆಗುತ್ತೆ ಅಥವಾ ಕಳೆದೋಗುತ್ತೆ, ಆಗ ಭಗವಂತ ಪುನಃ ತನ್ನ ಭಕ್ತನಿಗೆ ಜ್ಞಾನವನ್ನ ಬೋಧಿಸ್ತಾರೆ. ಅದೇ ಈ ಭಗವದ್ಗೀತೆ 5000 ವರ್ಷದ ಹಿಂದೆ ಅರ್ಜುನನಿಗೆ ಮತ್ತೆ ಬೋಧಿಸಿದ್ದು. ಹಾಗಾಗಿ ಭಗವದ್ಗೀತೆ ಎಲ್ಲಾ ಕಾಲದಲ್ಲಿಯೂ ಇತ್ತು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಅತಿ ಮುಖ್ಯವಾದ ಸಂಗತಿ ಏನಪ್ಪಾ ಅಂತಂದ್ರೆ, ನಾವು ಈ ಭಗವದ್ಗೀತಾ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ನಮಗೊಂದು ಮೈಂಡ್ ಸೆಟ್ ಇರಬೇಕು. ಆ ಮೈಂಡ್ ಸೆಟ್ ಅರ್ಜುನನ ಮೈಂಡ್ ಸೆಟ್ ಆಗಿರಬೇಕು. ನಾವು ಕೃಷ್ಣನನ್ನ ಸೀರಿಯಲ್ ನಲ್ಲಿ ಅಥವಾ ಮೂವಿನಲ್ಲಿ ನೋಡಿ ಒಬ್ಬ ಲವರ್ ಬಾಯ್ ಫ್ರಮ್ ವೃಂದಾವನ ಅಥವಾ ಯಾವುದೋ ಹಿಸ್ಟಾರಿಕಲ್ ಪರ್ಸನ್ ಕೃಷ್ಣ ಆ ತರ ಏನಾದ್ರು ಅಂದ್ಕೊಂಡ್ರೆ ನಮಗೆ ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ. ಅರ್ಜುನ ಹೇಳ್ತಾನಲ್ಲ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಅಂತ. ಹಾಗಂದ್ರೆ ಕೃಷ್ಣ ನೀನು ಅತ್ಯಂತ ಪವಿತ್ರ, ಪರಮ ಸತ್ಯ, ಹುಟ್ಟಿಲ್ಲದವನು, ಸಾವಿಲ್ಲದವನು. ನಾರದ್ ಮುನಿ, ಅಸಿತ, ದೇವಲ ಮತ್ತು ವೇದವ್ಯಾಸರಂತಹ ಮಹರ್ಷಿಗಳು ನಿನ್ನ ಪರಮ ಸತ್ಯ, ಸರ್ವಕಾರಣ ಕಾರಣ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ನೀನು ಹೇಳೋದನ್ನೆಲ್ಲ ನಾನು ಸತ್ಯ ಅಂತ ಪರಿಗಣಿಸ್ತೀನಿ ಅಂತ ಅರ್ಜುನ ಒಪ್ಕೊಳ್ತಾನೆ. ಇದೇ ರೀತಿಯಲ್ಲಿ ಕೃಷ್ಣನನ್ನ ನಾವು ಕೂಡ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಂಡಿದ್ದೆ ಆದ್ರೆ ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಸುಲಭವಾಗುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಕೃಷ್ಣ ಯಾರನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದಿತ್ತು ಭಗವದ್ಗೀತೆನ ಹೇಳಲಿಕ್ಕೆ. ಆದ್ರೆ ಕೃಷ್ಣ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅರ್ಜುನನ್ನ. ಯಾಕಂತ ಅಂದ್ರೆ ಅರ್ಜುನ ತನ್ನ ಭಕ್ತ ಅಂತ. ಸೊ ಈ ಭಗವದ್ಗೀತೆಯನ್ನ ಕರೆಕ್ಟ್ ಆಗಿ ಮತ್ತೆ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಭಕ್ತಿ ಭಾವದಿಂದ ಕೇಳಿ ಅರ್ಥ ಮಾಡ್ಕೋಬೇಕು. ಭಗವಂತ ಭಗವದ್ಗೀತೆಯನ್ನ ಹೇಳೋ ಉದ್ದೇಶನೇ ನಮಗಿರೋ ಅಜ್ಞಾನ ಅನ್ನೋ ಅಂಧಕಾರವನ್ನ ತೆಗೆದುಹಾಕಿ ಜ್ಞಾನ ಅನ್ನೋ ಬೆಳಕನ್ನ ಕೊಟ್ಟು ನಮ್ಮನ್ನ ಉದ್ಧರಿಸ್ಲಿಕ್ಕೋಸ್ಕರ. ಈ ಭಗವದ್ಗೀತೆ 5000 ವರ್ಷದ ಹಿಂದಿನ ಗ್ರಂಥ ಆದ್ರೂ ಕೂಡ ಇದರಲ್ಲಿ ಒಂದು ಚೇಂಜ್ ಆಗಿಲ್ಲ, ಮತ್ತೆ ಒಂದು ಅಪ್ಡೇಟ್ ಕೂಡ ಆಗಿಲ್ಲ. ಯಾಕಂತ ಅಂದ್ರೆ ಸತ್ಯ ಯಾವಾಗ್ಲೂ ಸರ್ವಕಾಲಕ್ಕೂ ಕೂಡ ಸತ್ಯವೇ ಆಗಿರುತ್ತೆ. ಹಾಗಾಗಿ ಭಗವದ್ಗೀತೆ ದೋಷರಹಿತವಾಗಿರೋದ್ರಿಂದ ನಾವು ಮನಸ್ಸೋ ಇಚ್ಛೆ ಅರ್ಥ ಮಾಡ್ಕೊಳ್ದೆ ಅದು ಹೇಗಿದೆಯೋ ಹಾಗೆ ಯಥಾರೂಪವಾಗಿ ಆಸ್ ಇಟ್ ಈಸ್ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಇದಾಗಿತ್ತು ಭಗವದ್ಗೀತೆಯನ್ನ ಓದೋಕ್ಕಿಂತ ಮುಂಚೆ ಯಾವ ರೀತಿ ನಮ್ಮ ಮೈಂಡ್ ಸೆಟ್ ಮತ್ತೆ ಮೂಡ್ ಇರ್ಬೇಕು ಅಂತ. ಈ ಮೈಂಡ್ ಸೆಟ್ ಅನ್ನ ಬಿಲ್ಡ್ ಮಾಡ್ಕೊಂಡಿರಿ. ಮುಂದಿನ ವಿಡಿಯೋದಲ್ಲಿ ಮೊದಲನೇ ಶ್ಲೋಕವನ್ನ ಕಲಿಯೋಣ. 5 ಹಳ್ಳಿಗಳಲ್ಲ, ಒಂದು ಸಣ್ಣ ಸೂಜಿಯ ಮನೆಯಷ್ಟು ಜಾಗವನ್ನು ನಾನು ಕೊಡಲ್ಲ ಅಂತ ದುರ್ಯೋಧನ ಹೇಳಾಯ್ತು. ಶಾಂತಿಯ ಸಂಧಾನಗಳೆಲ್ಲ ಮುಗ್ದೋದ್ವು. ಇವನ್ ಶಾಂತಿ ದೂತನಾಗಿ ಬಂದ ಶ್ರೀಕೃಷ್ಣ ಪರಮಾತ್ಮನನ್ನೇ ಬಂದಿಯನ್ನಾಗಿಸೋ ಪ್ರಯತ್ನ ಕೂಡ ನಡೆದಿತ್ತು. ಎಲ್ಲ ಆದ್ಮೇಲೆ ಉಳಿದಿರೋದೊಂದೇ, ದಂಡಂ ದಶಗುಣಂ. ಅಧರ್ಮವನ್ನೆಲ್ಲ ತೆಗೆದುಹಾಕಿ ಧರ್ಮವನ್ನ ಪುನರುತ್ಥಾನ ಮಾಡ್ಲಿಕ್ಕಾಗಿ ಯುದ್ಧನೇ ಬೇಕಾಯ್ತು. ಸ್ವಾಭಾವಿಕವಾಗಿ ಪಾಂಡವರು ಧರ್ಮದ ಕಡೆ, ಕೌರವರು ಅಧರ್ಮದ ಕಡೆ. ಸೊ ಒಂದು ಯುದ್ಧ ಭೂಮಿ ರಣಾಂಗವನ್ನ ಡಿಸೈಡ್ ಮಾಡ್ತಾರೆ, ಅದು ಕುರುಕ್ಷೇತ್ರ. ಈಗಿನ ಹರಿಯಾಣ ರಾಜ್ಯದಲ್ಲಿದೆ. ದೆಹಲಿಯಿಂದ 160 ಕಿಲೋಮೀಟರ್ ಆಗುತ್ತೆ. ಆ ಕುರುಕ್ಷೇತ್ರಕ್ಕೆ ಕೌರವರು ಮತ್ತೆ ಪಾಂಡವರು ಇಬ್ರು ಕೂಡ ಬಂದು ಯುದ್ಧದ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಇದು ಭಗವದ್ಗೀತೆಯ ಸ್ಟಾರ್ಟಿಂಗ್ ಪಾಯಿಂಟ್. ಮೊದಲನೇ ಶ್ಲೋಕ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. ಆದ್ರೆ ಮೊದಲನೇ ಶ್ಲೋಕನ ಅರ್ಜುನನೂ ಹೇಳಿಲ್ಲ ಅಥವಾ ಕೃಷ್ಣನೂ ಹೇಳಿಲ್ಲ. ಬದಲಾಗಿ ಕೌರವರ ತಂದೆ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾ ಇರೋದು. ಸಂಜಯ ಯಾರು ಅಂದ್ರೆ ವೇದ, ಪುರಾಣ, ಇತಿಹಾಸ, ಮಹಾಭಾರತ ಇವುಗಳನ್ನೆಲ್ಲ ರಚಿಸಿರೋ ವೇದವ್ಯಾಸರ ಶಿಷ್ಯ. ಸಂಜಯನನ್ನ ಒಂದು ರಿಯಲ್ ಟೈಮ್ ಲೈವ್ ಟೆಲಿವಿಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಎಲ್ಲರೂ ಯುದ್ಧ ಭೂಮಿನಲ್ಲಿದ್ರೆ ಕುರುಡನಾದ ಧೃತರಾಷ್ಟ್ರ ಮತ್ತೆ ಸಂಜಯ ಅರಮನೆಯಲ್ಲಿ ಇರ್ತಾರೆ. ಸಂಜಯನನ್ನ ನಾವು ಧೃತರಾಷ್ಟ್ರನ ಪರ್ಸನಲ್ ಸೆಕ್ರೆಟರಿ ಅಂತ ತಿಳ್ಕೋಬಹುದು. ಆ ಸಮಯದಲ್ಲಿ ಧೃತರಾಷ್ಟ್ರ ಸಂಜಯನೇ ಕೇಳ್ತಾನೆ, ಅದೇ ಭಗವದ್ಗೀತೆಯ ಮೊದಲನೇ ಶ್ಲೋಕ. ಧೃತರಾಷ್ಟ್ರ ಸಂಜಯನೇ ಕೇಳ್ತಾನೆ, ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಹ ಪಾಂಡವಶ್ಚೈವ ಕಿಂ ಅಕುರ್ವತ ಸಂಜಯ ಅಂತ. ಹಾಗಂದ್ರೆ, ಹೇ ಸಂಜಯ, ನನ್ನ ಮಕ್ಕಳು ಅಂದ್ರೆ ಕೌರವರು ಮತ್ತೆ ಪಾಂಡವನ ಮಕ್ಕಳು ಇಬ್ರು ಕೂಡ ಧರ್ಮಕ್ಷೇತ್ರವಾಗಿರೋ ಕುರುಕ್ಷೇತ್ರದಲ್ಲಿ ಸೇರಿದ ನಂತರ ಏನ್ ಮಾಡಿದ್ರು? ಇದು ಹೇಗಾಯ್ತಪ್ಪ ಅಂತಂದ್ರೆ, ಪಾಕಿಸ್ತಾನದ ಕ್ರಿಕೆಟರ್ಸ್ ಮತ್ತೆ ಭಾರತದ ಕ್ರಿಕೆಟರ್ಸ್ ಒಂದು ಕ್ರೀಡಾಂಗಣದಲ್ಲಿ ಸೇರಿದ್ದಾರೆ. ಆಮೇಲೆ ಏನಾಯ್ತು ಅಂತ, ಅರೆ ಇನ್ನೇನಾಗುತ್ತೆ, ಕ್ರಿಕೆಟ್ ಆಡ್ತಾರೆ. ಅದೇ ರೀತಿನಲ್ಲಿ ಇಲ್ಲೇನಾಗುತ್ತೆ, ಯುದ್ಧ ಮಾಡ್ತಾರೆ. ಬಟ್ ಇದು ಅಷ್ಟು ಸಿಂಪಲ್ ಇಲ್ಲ. ಧೃತರಾಷ್ಟ್ರನ ಕ್ವಶನ್ ತುಂಬಾ ಡೀಪ್ ಆಗಿದೆ, ತುಂಬಾ ಒಳ ಅರ್ಥ ಇದೆ. ಸಂಜಯನಿಗೆ ಅರ್ಥ ಆಗುತ್ತೆ ಧೃತರಾಷ್ಟ್ರ ಯಾಕೆ ಈ ತರ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂತ. ನಾವು ಶ್ಲೋಕವನ್ನು ಅಬ್ಸರ್ವ್ ಮಾಡೋದಾದ್ರೆ ಧೃತರಾಷ್ಟ್ರ ಆಲ್ರೆಡಿ ಬಳಸ್ತಾ ಇದ್ದಾನೆ ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರ ಅಂತ. ಸೊ ಧರ್ಮಕ್ಷೇತ್ರದಲ್ಲಿ ಧರ್ಮ ಯಾವ ಕಡೆ ಇರುತ್ತೆ ಆ ಪಾರ್ಟಿಗೆ ಜಯ ಆಗುತ್ತೆ ಅಂತ ಆಲ್ರೆಡಿ ಧೃತರಾಷ್ಟ್ರನಿಗೆ ಗೊತ್ತಿದೆ. ಹಾಗಾಗಿ ತನ್ನ ಮಕ್ಕಳು ಕೌರವರು ಅಧರ್ಮದ ಕಡೆ ಇರೋದ್ರಿಂದ ಈ ಕುರುಕ್ಷೇತ್ರ ಅನ್ನೋ ಧರ್ಮಭೂಮಿ ಅವರಿಗೆ ಹೆಲ್ಪ್ ಮಾಡಲ್ಲ ಅಂತಾನು ಕೂಡ ಗೊತ್ತಿದೆ. ಒಂದು, ಕುರುಕ್ಷೇತ್ರ ಧರ್ಮಭೂಮಿ, ಅದು ಧರ್ಮದ ಕಡೆ ಯಾರು ಇರ್ತಾರೆ ಅವರಿಗೆ ಸಪೋರ್ಟ್ ಮಾಡುತ್ತೆ. ಎರಡನೇದು, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಯಾರು ಧರ್ಮವನ್ನ ಸ್ಥಾಪಿಸ್ಲಿಕ್ಕೆ ಬಂದಿದ್ದಾರೆ ಅವರೇ ಪಾಂಡವರ ಕಡೆ ಇದ್ದಾರೆ, ಅದು ಕೂಡ ಧೃತರಾಷ್ಟ್ರನಿಗೆ ಗೊತ್ತು. ಮೂರನೇದು, ರಾಜಿ ಆಗ್ಲಿಕ್ಕೆ ರೆಡಿ ಇಲ್ಲ. ಇಷ್ಟೆಲ್ಲ ಇದ್ಮೇಲೂ ಕೂಡ ಧೃತರಾಷ್ಟ್ರ ಸಂಜಯನೇ ಕೇಳ್ತಿದ್ದಾನೆ, ಏನಾದ್ರೂ ಗೆಲ್ಲೋ ಚಾನ್ಸ್ ಇದೆ ಆ ಕೌರವರಿಗೆ ಅಂತ. ಇದು ಮೊದಲನೇ ಶ್ಲೋಕದ ಒಳ ಅರ್ಥ. ದುರ್ಯೋಧನ ಪಾಂಡವರ ಸೈನ್ಯವನ್ನು ನೋಡಿ ಭಯ ಪಟ್ಕೊಂಡು ಇಮ್ಮಿಡಿಯೇಟ್ಲಿ ತನ್ನ ಗುರುಗಳಾದ ದ್ರೋಣರ ಬಳಿ ಓಡ್ತಾನೆ. ಇದು ಎರಡನೇ ಶ್ಲೋಕ. ಸಂಜಯ ಉವಾಚ ದೃಶ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್
ದುರ್ಯೋಧನ ರಾಜ ಆಗಿದ್ರು ಕೂಡ ಸೇನಾಧಿಪತಿಗಳಾದ ದ್ರೋಣರ ಹತ್ರ ಓಡ್ತಾನೆ. ಯಾಕಂತ ಅಂದ್ರೆ ಮ್ಯಾಟರ್ ತುಂಬಾ ಸೀರಿಯಸ್ ಆಗಿರುತ್ತೆ. ಯಾವಾಗ ಪಾಂಡವರ ಸೈನ್ಯವನ್ನ ನೋಡ್ತಾನೆ ಇಮಿಡಿಯೇಟ್ಲಿ ಅವನಿಗೆ ನಡುಕ ಸ್ಟಾರ್ಟ್ ಆಗುತ್ತೆ. ಇದರಿಂದ ಗೊತ್ತಾಗುತ್ತೆ ಅವನಿಗೆ ಎಷ್ಟು ಡಿಪ್ಲೊಮ್ಯಾಟ್ ಅಂದ್ರೆ ರಾಜಕಾರಣದ ಬುದ್ಧಿ ಅವನ ಹತ್ರ ಇತ್ತು ಅಂತ. ಗುರು ದ್ರೋಣರಿಗೆ ದುರ್ಯೋಧನ ಹೇಳ್ತಾನೆ, ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು ಕೌಶಲದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡಪುತ್ರರ ಸೈನ್ಯವನ್ನ ನೋಡಿ ಅಂತ. ಸೊ ನೀವು ಕೇಳ್ಬೋದು, ದ್ರೋಣಾಚಾರ್ಯರಿಗೆ ಅದೆಲ್ಲ ಏನ್ ಗೊತ್ತಿಲ್ವಾ ಅಂತ. ಇದು ಆಕ್ಚುಲಿ ಗೊತ್ತಿಲ್ಲ ಅಥವಾ ಗೊತ್ತಿರೋ ಪ್ರಶ್ನೆ ಅಲ್ಲ. ದುರ್ಯೋಧನ ಇಂಡೈರೆಕ್ಟ್ಲಿ ಚುಚ್ಚು ಮಾತನ್ನ ಆಡಿ ದ್ರೋಣರಿಗೆ ಹೇಳ್ತಾ ಇದ್ದಾನೆ, ನೀವು ಯುದ್ಧವನ್ನ ತೀಕ್ಷ್ಣವಾಗಿ ನಡೆಸಬೇಕು ಪಾಂಡವರ ಮೇಲೆ ಅಂತ. ಯಾಕಂತ ಅಂದ್ರೆ ಪಾಂಡವರ ಮೇಲೆ ಅತ್ಯಂತ ಪ್ರೀತಿ ದ್ರೋಣರಿಗೆ, ಅದರಲ್ಲೂ ಅರ್ಜುನ ಅಂದ್ರೆ ಪಂಚಪ್ರಾಣ. ಸೊ ಈ ಸಾಫ್ಟ್ ಕಾರ್ನರ್ ಇದ್ದದ್ರಿಂದ ಎಲ್ಲಿ ದ್ರೋಣರು ಸರಿಯಾಗಿ ಯುದ್ಧ ಮಾಡೋದಿಲ್ಲ ಪಾಂಡವರ ಮೇಲೆ ಅಂತ ಇದನ್ನ ಚುಚ್ಚಿ ಹೇಳ್ತಾ ಇದ್ದಾನೆ. ಹಾಗೆ ದುರ್ಯೋಧನ ಡಿಪ್ಲೊಮ್ಯಾಟ್ ಆಗಿ ಇನ್ನೊಂದು ಪಾಯಿಂಟ್ ಕೂಡ ಸೇರಿಸ್ತಾ ಇದ್ದಾನೆ, ಅದು ದೃಪದನ ಮಗ ದೃಷ್ಟದ್ಯುಮ್ನನ ಮೇಲೆ. ಯಾಕಂತ ಅಂದ್ರೆ ದ್ರೋಣರಿಗೂ ಮತ್ತೆ ದೃಪದನಿಗೂ ಒಂದು ಜಗಳ ಆಗಿರುತ್ತೆ. ಆ ಜಗಳದ ಕಾರಣಕ್ಕೆ ಒಂದು ಮಹಾಯಾಗವನ್ನ ದೃಪದ ಮಹಾರಾಜ ಮಾಡ್ತಾನೆ. ಆ ಯಾಗದಿಂದ ದ್ರೋಣನನ್ನ ಕೊಲ್ಲೋ ಸಾಮರ್ಥ್ಯ ಇರೋ ಒಬ್ಬ ಮಗನನ್ನ ಪಡಿತಾನೆ, ಅವನು ದುಷ್ಟದ್ಯುಮ್ನ. ತನ್ನನ್ನ ಕೊಲ್ಲೋನು ದುಷ್ಟದ್ಯುಮ್ನ ಅಂತ ಗೊತ್ತಿದ್ರು ಕೂಡ ದ್ರೋಣಾಚಾರ್ಯರು ಬ್ರಾಹ್ಮಣರಾಗಿದ್ರಿಂದ ತಮ್ಮ ಉದಾರ ಮನಸ್ಸಿನಿಂದ ದುಷ್ಟದ್ಯುಮ್ನನಿಗೆ ಎಲ್ಲಾ ತರದ ಯುದ್ಧ ವಿದ್ಯೆಗಳು ಮತ್ತೆ ಶಸ್ತ್ರ ಅಸ್ತ್ರ ರಹಸ್ಯಗಳನ್ನೆಲ್ಲ ಹೇಳ್ಕೊಟ್ಟಿರ್ತಾರೆ. ಸೊ ಹಾಗಾಗಿ ದುರ್ಯೋಧನ ಡೈರೆಕ್ಟ್ಲಿ ಪಾಯಿಂಟ್ ಔಟ್ ಮಾಡ್ತಿದ್ದಾನೆ ಇದನ್ನ, ನಿಮ್ಮ ಚತುರ ಶಿಷ್ಯ ಒಂದು ವ್ಯೂಹವನ್ನೇ ರಚನೆ ಮಾಡಿದ್ದಾನೆ, ಸೊ ಇದನ್ನೆಲ್ಲ ನೋಡಿ ಅಂತ. ಇದೆಲ್ಲ ಕಾರಣಗಳನ್ನ ಬ್ಯಾಕ್ಗ್ರೌಂಡ್ ಮೈಂಡ್ ನಲ್ಲಿ ಇಟ್ಕೊಂಡು ದುರ್ಯೋಧನ ದ್ರೋಣರಿಗೆ ಡೈರೆಕ್ಟ್ಲಿ ಎಚ್ಚರಿಸ್ತಾ ಇರೋದು. ಇದು 3ನೇ ಶ್ಲೋಕ. ಮುಂದಿನ ಶ್ಲೋಕದಲ್ಲಿ ದುರ್ಯೋಧನ ನಮ್ಗೆ ವಿಜಯ ಪತಾಕೆ ಹಾರಿಸ್ಲಿಕ್ಕೆ ಯಾರೆಲ್ಲ ಅಡ್ಗಾಲ ಹಾಕ್ಬೋದು ಅನ್ನೋದನ್ನ ದ್ರೋಣರಿಗೆ ಹೇಳ್ತಾ ಹೋಗ್ತಾನೆ. ನೋಡೋಣ ಮುಂದಿನ ಶ್ಲೋಕದಲ್ಲಿ. ಹರೇ ಕೃಷ್ಣ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. ಇಲ್ಲಿ ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮನಾದ ಬಿಲ್ಲಾಳುಗಳು ಅತಿ ವೀರರು ಇದ್ದಾರೆ ಅಂತ ದುರ್ಯೋಧನ ಹೇಳ್ತಾನೆ. ಅವ್ರು ಯಾರ್ಯಾರು ಅಂತ ಕೂಡ ಮೆನ್ಷನ್ ಮಾಡ್ತಾನೆ. ಯುಧಾನ ಮತ್ತೆ ವಿರಾಟ ಮತ್ತೆ ದೃಪದರಂತಹ ಮಹಾರಥರಿದ್ದಾರೆ ಅಂತ ಹೇಳ್ತಾನೆ ದ್ರೋಣರಿಗೆ. ಹಾಗೆ ಮುಂದಿನ ಶ್ಲೋಕದಲ್ಲಿ ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಅಂದ್ರೆ ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯನಂತಹ ಮಹಾನ್ ವೀರರು ನರಪುಂಗವರು ಇದ್ದಾರೆ ಅಂತ. ಹಾಗೆ ದುರ್ಯೋಧನ ಮುಂದುವರೆಸ್ತಾ, ಯುಧಾಮನಿಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಃ. ಅಂದ್ರೆ ಬಲಶಾಲಿಯಾದ ಯುಧಾಮನ್ಯು, ಬಹುಶಕ್ತಿವಂತನಾದ ಉತ್ತಮೌಜ, ಸುಭದ್ರೆಯ ಮಗ ಇದ್ದಾನೆ, ಹಾಗೆ ದ್ರೌಪದಿಯ ಪುತ್ರರು ಇವರೆಲ್ಲ ಇದ್ದಾರೆ, ಇವರೆಲ್ಲ ಮಹಾರಥರು ಅಂತ ಹೇಳ್ತಾ ಇದ್ದಾನೆ. ಈಗ ಪಾಂಡವರ ಸೈನ್ಯದಲ್ಲಿ ಯಾರೆಲ್ಲ ಅತಿರಥ ಮಹಾರಥರು ಇದ್ದಾರೆ ಅಂತ ದುರ್ಯೋಧನ ದ್ರೋಣರಿಗೆ ಹೇಳ್ದ. ಈಗ ತನ್ನ ಸೈನ್ಯದ ಕುರಿತು ಮಾತಾಡ್ತಾ ಇದ್ದಾನೆ ನೆಕ್ಸ್ಟ್ ಶ್ಲೋಕದಲ್ಲಿ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾತಂ ತಾನ್ ಬ್ರವೀಮಿತೆ. ದುರ್ಯೋಧನ ಹೇಳ್ತಿದ್ದಾನೆ, ಬ್ರಾಹ್ಮಣೋತ್ತಮರೇ ಅಂದ್ರೆ ದ್ರೋಣಾಚಾರ್ಯರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ. ಅಂದ್ರೆ ಕೌರವರ ಕಡೆ ಯಾರೆಲ್ಲ ಪಾಂಡವರಿಗೆ ಅತ್ಯಂತ ಪೈಪೋಟಿಯನ್ನ ಕೊಡೋ ಅತಿರಥ ಮಹಾರಥಿಯರು ಇದ್ದಾರೆ ಅಂತ ನಾನು ನಿಮ್ಗೆ ಹೇಳಬಯಸುತ್ತೇನೆ ಅಂತ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಯಾರೆಲ್ಲ ಕೌರವರ ಕಡೆ ಅಂತ ಮಹಾವೀರರು ಇದ್ದಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹರೇ ಕೃಷ್ಣ. ಈ ತನಕ ದುರ್ಯೋಧನ ಯಾರೆಲ್ಲ ಪಾಂಡವರ ಸೈನ್ಯದಲ್ಲಿ ಮಹಾವೀರರು ಇದ್ದಾರೆ ಅಂತ ದ್ರೋಣಾಚಾರ್ಯರಿಗೆ ಪರಿಚಯಿಸಿದ. ಈಗ ತನ್ನ ಸೈನ್ಯ ಕೌರವರ ಸೈನ್ಯದಲ್ಲಿ ಯಾರೆಲ್ಲ ಅತಿರಥ ಮಹಾರಥಿಗಳು ಇದ್ದಾರೆ ಅಂತ ದ್ರೋಣರಿಗೆ ಹೇಳ್ತಾ ಹೋಗ್ತಾನೆ. ನೋಡ ಬನ್ನಿ. ಅಧ್ಯಾಯ 1 ಶ್ಲೋಕ 8. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂ ಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತತೈವ ಚ. ಅಂದ್ರೆ ಇಲ್ಲಿ ತಾವುಗಳಿದ್ರ ದ್ರೋಣಾಚಾರ್ಯರು, ಭೀಷ್ಮರಿದ್ದಾರೆ, ಕರ್ಣ ಇದ್ದಾನೆ, ಹಾಗೆ ಅಶ್ವತ್ಥಾಮ, ವಿಕರ್ಣ ಮತ್ತೆ ಸೋಮದತ್ತನ ಮಗನಾದ ಭೂರಿಶ್ರವ ಇದ್ದಾನೆ. ಇವರೆಲ್ಲ ಯಾವಾಗ್ಲೂ ಯುದ್ಧದಲ್ಲಿ ಸೋತೆ ಇಲ್ಲ, ಎಲ್ಲ ಬಲಶಾಲಿಗಳು ಮತ್ತೆ ವಿಜಯಿಗಳಾದವರು ಅಂತ ಪರಿಚಯ ಮಾಡ್ತಾ ಇದ್ದಾನೆ. ದುರ್ಯೋಧನ ಮುಂದಿನ ಶ್ಲೋಕದಲ್ಲಿ ಕಂಟಿನ್ಯೂ ಮಾಡಿ ಹೇಳ್ತಾನೆ. ಅಂದ್ರೆ ಅಧ್ಯಾಯ 1 ಶ್ಲೋಕ 9. ಅನ್ಯೇಚ ಬಹವಃ ಶೂರ ಮದರ್ಥೇ ತಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಃ. ಹಾಗಂದ್ರೆ ನನಗಾಗಿ ಪ್ರಾಣವನ್ನೇ ಕೊಡಕ್ಕೆ ಸಿದ್ಧ ಇರೋರು ಇದಾರೆ ನನ್ನ ಕಡೆ, ಹಾಗೆ ಅನೇಕ ಮಂದಿ ವೀರರಿದ್ದಾರೆ, ಅವರೆಲ್ಲ ಕೂಡ ವಿವಿಧ ಅಸ್ತ್ರ ಶಸ್ತ್ರಗಳನ್ನ ಹೊಂದಿರೋರಾಗಿದ್ದಾರೆ, ಎಲ್ಲ ಯುದ್ಧ ವಿಶಾರದರು ಅಂತ. ಅಂದ್ರೆ ಯುದ್ಧ ವಿಜ್ಞಾನದಲ್ಲಿ ತುಂಬಾ ಅನುಭವ ಇದೆ, ಹಾಗೆ ನಿಪುಣರು ಕೂಡ ಅಂತ. ಭೀಮ ಅಂತ ಅಂದ್ರೆ ಅದೇನ್ ಸಿಟ್ಟ ದುರ್ಯೋಧನ್ಗೆ. ಈಗ ಭೀಮನ ಹೆಸರು ತಗೊಳ್ತಾ ಇದ್ದಾನೆ, ಬನ್ನಿ ನೋಡೋಣ. ಅಧ್ಯಾಯ 1 ಶ್ಲೋಕ 10. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ದುರ್ಯೋಧನ ತಮ್ಮ ಕೌರವರ ಶಕ್ತಿ ಎಷ್ಟಿದೆ ಅಂತ ಹೇಳ್ತಿದ್ದಾನೆ. ಎಷ್ಟಿದೆ ಅಂತ ಗೊತ್ತಾ? ಅವರ ಶಕ್ತಿ ಅಳತೆಯನ್ನೇ ಮೀರಿದಂತೆ, ಮತ್ತೆ ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆ ಇದೆ ಅಂತ ಹೇಳ್ತಿದ್ದಾನೆ. ಆಮೇಲೆ ಪಾಂಡವರ ಬಗ್ಗೆ ಹೇಳ್ತಾನೆ, ಭೀಮ ಎತ್ತರದಿಂದ ರಕ್ಷಿಸ್ತಿರೋ ಪಾಂಡವರ ಶಕ್ತಿ ಎಷ್ಟಿದೆ ಗೊತ್ತಾ? ತುಂಬಾ ಮಿತವಾದದ್ದು ಅಂತ ಕೇವಲವಾಗಿ ಹೇಳ್ತಾ ಇದ್ದಾನೆ ಪಾಂಡವರ ಬಗ್ಗೆ. ಭೀಮ ಅಂತ ಅಂದ್ರೆ ಯಾವಾಗ್ಲೂ ಅಸೂಯೆನೇ ದುರ್ಯೋಧನಿಗೆ. ಯಾಕಂತ ಅಂದ್ರೆ ಅವನಿಗೆ ಆಲ್ರೆಡಿ ಗೊತ್ತಿತ್ತಂತೆ, ನನಗೆ ಸಾವು ಅಂತ ಬಂದ್ರೆ ಅದು ಭೀಮನಿಂದಲೇ ಬರೋದು ಅಂತ.
ಹಾಗಾಗಿ ಭೀಮನ ಹೆಸರನ್ನ ತಗೊಂಡು ಹೇಳ್ತಾ ಇದ್ದಾನೆ, ಭೀಷ್ಮರ ಸ್ಟ್ರೆಂತ್ ಅಪರಿಮಿತವಾದದ್ದು, ಆ ಭೀಮನ ಸ್ಟ್ರೆಂತ್ ಏನೇ ಇಲ್ಲ, ಒಂದು ತೃಣಕ್ ಸಮಾನ ಅಂತ. ಆದ್ರೆ ದುರ್ಯೋಧನ ಗೊತ್ತಿಲ್ಲ ಪಾಂಡವರ ಶಕ್ತಿ ಅಪರಿಮಿತವಾದದ್ದು ಅಂತ. ಯಾಕಂತಂದ್ರೆ ಅವರ ಬಳಿ ಇರೋದು ಶ್ರೀಕೃಷ್ಣ ಪರಮಾತ್ಮ. ಈ ತರ ಅಂದಾಜು ಮಾಡಿ ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ತಾನೇ ವಿಜಯಶಾಲಿ ಆಗ್ತೀನಿ ಅನ್ನೋ ವಿಶ್ವಾಸವನ್ನು ಕಟ್ಕೋತಾ ಇದ್ದಾನೆ ದುರ್ಯೋಧನ. ಆತ್ಮವಿಶ್ವಾಸ ಹೊಂದಿದ್ರೆ ಸಾಕ? ನೋ, ಸ್ಟ್ರಾಟಜಿ ಇರಬೇಕು. ಸೊ ಇವಾಗ ಮತ್ತೆ ಸ್ಟ್ರಾಟಜಿಗೆ ಬರ್ತಾನೆ. ಏನ್ ಹೇಳ್ತೇನೆ ನೋಡಿ. ಶ್ಲೋಕ 11, 1ನೇ ಅಧ್ಯಾಯ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಇಲ್ಲಿ ತನಕ ಭೀಷ್ಮರನ್ನೇನೋ ಕೊಂಡಾಡ್ಬಿಟ್ಟ, ಹಾಗಂತ ಭೀಷ್ಮರ್ ಒಬ್ಬರೇ ಇಂಪಾರ್ಟೆಂಟಾ? ನೋ, ಎಲ್ಲರೂ ಇಂಪಾರ್ಟೆಂಟ್. ಸೊ ಅದಕ್ಕೆ ಬೇರೆಯವ್ರಿಗೆ ಹೇಳ್ತಾ ಇದ್ದಾನೆ, ಯಾವಾಗ ಭೀಷ್ಮರು ಒಂದೇ ಫೋಕಸ್ ಇಂದ ಪಾಂಡವರ ಮೇಲೆ ಯುದ್ಧ ಮಾಡ್ತಿರ್ತಾರೆ, ಅವಾಗ ಪಾಂಡವರ ಸೈನ್ಯ ಒಂದು ಅಡ್ವಾಂಟೇಜ್ ನ ತಗೊಂಡು ಬೇರೆ ಬೇರೆ ಸೈಡ್ ಇಂದ ಭೀಷ್ಮರನ್ನ ಅಟ್ಯಾಕ್ ಮಾಡಬಹುದು. ಸೊ ನೀವೇನ್ ಮಾಡ್ಬೇಕು, ಇವಾಗ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ನಿಂತು ಭೀಷ್ಮರನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಯಾಕಂತಂದ್ರೆ ದುರ್ಯೋಧನ ಗೊತ್ತಿತ್ತು, ಭೀಷ್ಮ ಪಿತಾಮಹರಿದ್ರೆ ಮಾತ್ರ ಕೌರವರ ಕಡೆಗೆ ಜಯ ಆಗೋದು ಅಂತ. ದುರ್ಯೋಧನ ಫುಲ್ ಖುಷಿ ಆಗ್ತಾ ಇದ್ದಾನೆ. ಯಾಕೆ ಗೊತ್ತಾ? ಅಧ್ಯಾಯ 1 ಶ್ಲೋಕ 12. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಛೈ ಶಂಖದಧ್ಮೌ ಪ್ರತಾಪವಾನ್. ಭೀಷ್ಮಾಚಾರ್ಯರು ಅವರ ವರ್ಣನೆ ಕೊಟ್ಟಿದ್ದಾರೆ. ಕುರುಕುಲ ಪಿತಾಮಹರಂತೆ, ಹಾಗೆ ಯೋಧರ ತಾತ ಪ್ರತಾಪಶಾಲಿಗಳಂತೆ ಅವರು ದುರ್ಯೋಧನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಸ್ವಾಭಾವಿಕವಾಗಿ ಕರುಣೆಯಿಂದ ಅವರ ಶಂಖವನ್ನ ಊದ್ತಾರೆ. ಯಾಕಂತಂದ್ರೆ ದುರ್ಯೋಧನನಿಗೆ ಒಂದು ಹರ್ಷವನ್ನ ಉಂಟು ಮಾಡ್ಲಿಕ್ಕೆ, ಅಂದ್ರೆ ಆನಂದ ಪಡಿಸ್ಲಿಕ್ಕೆ. ಅದು ಹೇಗೆ ಊದಿದ್ರು ಅಂತ ಕೊಟ್ಟಿದ್ದಾರೆ. ಒಂದು ಉಚ್ಚ ಸ್ವರದಿಂದ ಸಿಂಹ ಗರ್ಜನೆಯಂತೆ ಆ ಶಂಖವನ್ನ ಊದ್ತಾರಂತೆ. ಆದ್ರೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭಾವ ಹೇಳ್ತಾರೆ, ಆ ಶಂಖನಾದ ಒಂದು ಸಾಂಕೇತಿಕವಾಗಿತ್ತಂತೆ. ಯಾಕಂತಂದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತಂತೆ, ನಾನು ಅಧರ್ಮದ ಸೈಡ್ ಇದ್ದೀನಿ, ಮತ್ತೆ ಇದು ಜಸ್ಟ್ ನನ್ನ ಕರ್ತವ್ಯ. ಹಾಗೆ ಧರ್ಮದ ಸೈಡ್ ಯಾರು? ಶ್ರೀಕೃಷ್ಣ ಪರಮಾತ್ಮನೇ ನಿಂತಿದ್ದಾರೆ. ನಮ್ಗೆ ಅಂದ್ರೆ ಕೌರವರಿಗೆ, ದುರ್ಯೋಧನಿಗೆ ಯಾವುದೇ ಕಾರಣಕ್ಕೂ ಗೆಲ್ಲೋ ಅವಕಾಶನೇ ಇಲ್ಲ ಅಂತ. ಇಷ್ಟೆಲ್ಲ ತಿಳಿದಿದ್ರು ಕೂಡ ಕರ್ತವ್ಯಕ್ಕೆ ಬಂದಿಯಾಗಿ ಕೌರವರಿಗೆ ಅಥವಾ ದುರ್ಯೋಧನಿಗೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾವಾಗ ಭೀಷ್ಮರು ತಮ್ಮ ಶಂಖವನ್ನ ಊದ್ತಾರೆ, ಇಮಿಡಿಯೇಟ್ಲಿ ಕೌರವರೆಲ್ಲ ಸ್ಟಾರ್ಟ್ ಮಾಡ್ತಾರೆ ಶಂಖವನ್ನ ಊದ್ಲಿಕ್ಕೆ. ಆ ಶ್ಲೋಕ ಇದು, ಅಧ್ಯಾಯ 1 ಶ್ಲೋಕ 13. ತಥಾ ಶಂಕಶ್ಚ ಭೇರ್ಯಶ್ಚ ಪ್ರಣವಾನಕಾ ಗೋಮುಖಾಃ ಸಹಸೈವಾಭ್ಯ ಹನ್ಯಂತ ಸಶಬ್ದಸ್ತು ಮುಲೋಭವತ್. ಹಾಗಂತ ಅಂದ್ರೆ ಭೀಷ್ಮರ ಶಂಖನಾದ ಕೇಳ್ತಿದ್ದಂಗೆ ಎಷ್ಟೋ ಶಂಖಗಳು, ಬೇರುಗಳು, ಕಹಳೆ, ತುತ್ತೂರಿ, ಕೊಂಬುಗಳು ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಸೌಂಡ್ ಮಾಡ್ತವೆ. ಮತ್ತೆ ಆ ಶಬ್ದ ಹೇಗಿತ್ತು ಅಂತಂದ್ರೆ ಸಿಕ್ಕಾಬಟ್ಟೆ ಜೋರಾಗಿರುತ್ತೆ, ಭೀಷಣವಾಗಿತ್ತು ಅಂತ ಹೇಳ್ತಾರೆ. ಆ ಧರ್ಮದ ಕಡೆ ಇರೋ ಈ ಕೌರವರೇ ಇಷ್ಟಕೊಂಡೆಲ್ಲ ಸೌಂಡ್ ಮಾಡಿದ್ಮೇಲೆ ಪಾಂಡವರು ಸುಮ್ಮನೆ ಇರ್ತಾರ? ಈಗ ಶ್ರೀಕೃಷ್ಣ ಪರಮಾತ್ಮನ ಎಂಟ್ರಿ ಆಗ್ತಾ ಇದೆ. ಅಧ್ಯಾಯ 1 ಶ್ಲೋಕ 14. ತತಃ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ಈ ಶ್ಲೋಕದಲ್ಲಿ ಒಂದು ಇಂಪಾರ್ಟೆಂಟ್ ವರ್ಡ್ ಇದೆ, ಅದು ದಿವ್ಯ ಅಂತ. ದಿವ್ಯ ಅಂತಂದ್ರೆ ಅಲೌಕಿಕ. ಅಲೌಕಿಕವಾದ ಶಂಖಗಳನ್ನ ಕೃಷ್ಣ ಮತ್ತೆ ಅರ್ಜುನರು ಊದ್ತಾರಂತೆ. ಯಾವಾಗ ಅಲೌಕಿಕ ಶಂಖಗಳ ನಾದಗಳಾಗುತ್ತೆ, ಇದು ಸೂಚಿಸುತ್ತೆ ಎದುರುಗಡೆ ಇರೋ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ವಿಜಯ ಆಗೋದಿಲ್ಲ ಅಂತ. ಇನ್ನೊಂದು, ಶ್ರೀಕೃಷ್ಣ ಮತ್ತೆ ಅರ್ಜುನ ಕೂತಿರೋ ರಥ ಹೇಗಿದೆ ಅಂತಂದ್ರೆ ಬಿಳಿಯ ಕುದುರೆಗಳನ್ನ ಕಟ್ಟಿದಾರಂತೆ, ಹಾಗೆ ಮಹಾರಥ ಅಂತ ಉಪಯೋಗಿಸಿದ್ದಾರೆ ಇಲ್ಲಿ. ಯಾಕಂತ ಅಂದ್ರೆ ಆ ರಥವನ್ನ ಅಗ್ನಿದೇವ ಅರ್ಜುನನಿಗೆ ಗಿಫ್ಟ್ ಅಂದ್ರೆ ಉಡುಗೊರೆಯಾಗಿ ಕೊಟ್ಟಿರ್ತಾನಂತೆ. ಅಗ್ನಿದೇವನ ಗಿಫ್ಟ್ ಕೊಟ್ಟಿದ್ದಾನೆ ಅಂದ್ರೆ ಮುಗಿತಲ್ವಾ? ತ್ರಿಲೋಕದಲ್ಲಿ ಯಾವುದೇ ದಿಕ್ಕಿನಲ್ಲಿ ಈ ರಥ ಹೋದ್ರು ಕೂಡ ಇದೇ ವಿಜಯಿಯಾಗಿ ಬರುತ್ತೆ ಅನ್ನೋದನ್ನ ಸೂಚಿಸ್ತಾ ಇದ್ದಾರೆ. ಕೃಷ್ಣ ಮತ್ತೆ ಅರ್ಜುನ ಶಂಖವನ್ನೇನೋ ಓದಿದ್ರು, ಆದ್ರೆ ಆ ಶಂಖಗಳ ಹೆಸರೇನು? ಬನ್ನಿ ತಿಳ್ಕೊಳ್ಳೋಣ. ಅಧ್ಯಾಯ 1 ಶ್ಲೋಕ 15. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖ ಭೀಮಕರ್ಮ ವೃಕೋದರಃ. ಈ ಶ್ಲೋಕದಲ್ಲಿ ತುಂಬಾ ಕಲಿಯೋದಿದೆ. 1ನೇದು ಕೃಷ್ಣನ ಶಂಖ ಪಾಂಚಜನ್ಯ, ಅರ್ಜುನನ ಶಂಖ ದೇವದತ್ತ, 3ನೇದು ಭೀಮನ ಶಂಖ ಪೌಂಡ್ರ. ಹಾಗೆ ಶ್ಲೋಕದಲ್ಲಿ ನೋಡೋದಾದ್ರೆ ಅವರ ಒರಿಜಿನಲ್ ಹೆಸರಿನಿಂದ ಕರೀತಾ ಇಲ್ಲ, ಅವರಿಗೆ ಬೇರೆ ಹೆಸರಿನಿಂದ ಸಂಬೋಧಿಸ್ತಾ ಇದ್ದಾರೆ. ಏನದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕೃಷ್ಣನನ್ನ ಋಷಿಕೇಶ ಅಂತ ಕರ್ತಿದ್ದಾರೆ. ಋಷಿಕೇಶ ಅಂತ ಅಂದ್ರೆ ಎಲ್ಲರ ಇಂದ್ರಿಯಗಳ ನಿಯಂತ್ರಕ ಅಂತ. ಭಗವದ್ಗೀತೆಯ ಮುಂದಿನ ಚಾಪ್ಟರ್ ನಲ್ಲಿ ಕೃಷ್ಣ ಹೇಳ್ತಾರೆ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ ಅಂತ. ಹಾಗಂದ್ರೆ ಎಲ್ಲರೂ ಕೂಡ ನನ್ನ ಅಂಶಗಳು ಅಂತ. ಹಾಗೆ ನೋಡೋದಾದ್ರೆ ಎಲ್ಲಾ ಜೀವಿಗಳ ಇಂದ್ರಿಯಗಳು ಕೃಷ್ಣನ ಅವಿಭಾಜ್ಯ ಅಂಗ. ಹಾಗೆ ಅರ್ಜುನನು ಕೂಡ ಅವಿಭಾಜ್ಯ ಅಂಶ. ಹಾಗೆ ಅವನ ಇಂದ್ರಿಯಗಳನ್ನು ನಿಯಂತ್ರಿಸ್ತಿರೋದ್ರಿಂದ ಕೃಷ್ಣನನ್ನ ಋಷಿಕೇಶ ಅಂತ ಕರೆದಿದ್ದಾರೆ. ಕೃಷ್ಣನ್ಗೇನು 1, 2 ಅನ್ಲಿಮಿಟೆಡ್ ನಾಮಗಳಿದಾವೆ. ಕೃಷ್ಣ ಮಾಡೋ ಒಂದೊಂದು ಲೀಲೆಗೂ ಒಂದೊಂದು ಹೆಸರು ಸಿಗ್ತಾ ಹೋಗುತ್ತೆ. ಯಾವಾಗ ಮಧುವನ್ನು ರಾಕ್ಷಸನ್ನ ಕೊಲ್ತಾನೆ, ಮಧುಸೂದನ ಆಗ್ತಾನೆ. ಹಾಗೆ ಯಾವಾಗ ಇಂದ್ರಿಯಗಳಿಗೆ ಮತ್ತೆ ಗೋವುಗಳಿಗೆ ತೃಪ್ತಿಯನ್ನ ಉಂಟು ಮಾಡ್ತಾನೆ, ಗೋವಿಂದನಾಗ್ತಾನೆ.
ವಸುದೇವನಿಗೆ ಮಗನಾಗಿ ಅವತರಿಸಿದ್ರಿಂದ ವಾಸುದೇವನಾಗ್ತಾನೆ, ದೇವಕಿಯನ್ನ ತಾಯಿ ಅಂತ ಸ್ವೀಕರಿಸಿ ದೇವಕಿ ನಂದನನಾಗ್ತಾನೆ. ಹಾಗೆ ವೃಂದಾವನದಲ್ಲಿ ತನ್ನ ಬಾಲಲೀಲೆಗಳನ್ನೆಲ್ಲ ಅನುಗ್ರಹಿಸಿದ್ರಿಂದ ಯಶೋಧ ನಂದನಾಗ್ತಾನೆ. ತನ್ನ ಗೆಳೆಯ ಅರ್ಜುನನಿಗೆ ಸಾರಥಿ ಆಗಿದ್ರಿಂದ ಪಾರ್ಥ ಸಾರಥಿ ಆಗ್ತಾನೆ. ಹಾಗೆ ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನನ್ನ ಕರೆಕ್ಟ್ ಆಗಿ ಗೈಡ್ ಮಾಡೋದಕ್ಕೆ ಋಷಿಕೇಶ ಅಂತ ಹೆಸರು ಬರುತ್ತೆ. ಹಾಗೆ ಕೃಷ್ಣನಿಗೆ ಮಾತ್ರ ಅಲ್ಲ, ಅರ್ಜುನನಿಗೂ ಕೂಡ ಧನಂಜಯ ಅಂತ ಕರಿತಿದ್ದಾರೆ. ಯಾಕಂತ ಅಂದ್ರೆ ಯಾವಾಗೆಲ್ಲ ಯುಧಿಷ್ಠಿರ ಯಾಗ ಮಾಡ್ಬೇಕಾದ್ರೆ ಧನ ಬೇಕಾಗುತ್ತೆ, ಅದಕ್ಕೆಲ್ಲ ಅರ್ಜುನ ನೆರವಾಗ್ತಿದ್ದ, ಸೊ ಅವನಿಗೆ ಧನಂಜಯ. ಹಾಗೆ ಭೀಮನಿಗೆ ವೃಕೋದರ ಅಂತ ಕರಿತಿದ್ದಾರೆ. ಯಾಕಂತ ಅಂದ್ರೆ ಹಿಡಿಂಬ ಅನ್ನೋ ರಾಕ್ಷಸನ್ನ ತನ್ನ ಸಾಹಸದಿಂದ ಕೊಂದಷ್ಟೇ ವೇಗವಾಗಿ ಮತ್ತೆ ಅಷ್ಟೇ ಕೆಪಾಸಿಟಿಯಿಂದ ಆಹಾರವನ್ನು ಸೇವಿಸ್ತಾ ಇರ್ತಾನೆ, ಹಾಗಾಗಿ ಅವನಿಗೆ ವೃಕೋದರ ಅಂತ ಹೆಸರು. ಇಲ್ಲಿ ತನಕ ಕೃಷ್ಣಾರ್ಜುನ ಮತ್ತೆ ಭೀಮರ ಶಂಖದ ಹೆಸರು ಮತ್ತೆ ಅವರಿಗೆ ಡಿಫ್ರೆಂಟ್ ಹೆಸರಿಂದ ಯಾಕೆ ಕರೆದಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದಿನ ಶ್ಲೋಕದಲ್ಲಿ ಇನ್ನು ಸುಮಾರು ಜನ ಪಾಂಡವರು ತಮ್ಮ ಶಂಖಗಳನ್ನ ಊದ್ತಾ ಇದ್ದಾರೆ, ಅವರ ಶಂಖಗಳ ಹೆಸರು ಮತ್ತೆ ಏನಾಯ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಉಳಿದ ಪಾಂಡವರೆಲ್ಲ ತಮ್ಮ ಶಂಖಗಳನ್ನ ಊದ್ತಾ ಇದ್ದಾರೆ. ಅಧ್ಯಾಯ 1 ಶ್ಲೋಕ 16-18. ಅನಂತ ವಿಜಯಂ ರಾಜಾ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿ ಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚಾಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಕಾನ್ ದುದ್ಮುಹು ಪೃಥಕ್ ಪೃಥಕ್. ಯಾರೆಲ್ಲ ಯಾವ್ಯಾವ ಶಂಕ ಊದಿದ್ರು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ನೋಡೋಣ. ಕುಂತಿ ಪುತ್ರನಾದ ಯುಧಿಷ್ಠಿರ ಅನಂತ ವಿಜಯ ಅನ್ನೋ ಶಂಕವನ್ನ ಊದ್ತಾರೆ. ಮತ್ತೆ ನಕುಲ ಸಹದೇವರು ಸುಘೋಷ ಮತ್ತೆ ಮಣಿಪುಷ್ಪಕ ಅನ್ನೋ ಶಂಕವನ್ನ ಊದ್ತಾರೆ. ಇಲ್ಲಿ ಬರೀ 5 ಜನ ಪಾಂಡವರ ಶಂಕಗಳನ್ನ ಅಷ್ಟೇ ಮೆನ್ಷನ್ ಮಾಡಿರೋದು. ಅದು ಬಿಟ್ರೆ ಯಾರ್ಯಾರಿದ್ರು ಅಂದ್ರೆ ಕಾಶಿರಾಜ ಇದ್ದಾನೆ, ಮತ್ತೆ ಮಹಾರಥನಾದ ಶಿಖಂಡಿ ಇದ್ದಾನೆ, ಹಾಗೆ ದುಷ್ಟದ್ಯುಮ್ನ, ವಿರಾಟ, ಮತ್ತೆ ಸಾತ್ಯಕಿ, ದ್ರುಪದ ಮತ್ತೆ ದ್ರೌಪದಿಯ ಮಕ್ಕಳು, ಹಾಗೆ ಮಹಾಬಾಹುವಾದ ಸುಭದ್ರೆಯ ಮಗನೂ ಇದ್ದಾನೆ, ಅವನೇ ಅಭಿಮನ್ಯು. ಪಾಂಡವರ ಶಂಕನಾದಕ್ಕೆ ಕೌರವರ ಹೃದಯ ಅಂತೂ ಚೂರಾಗೋಗಿತ್ತಂತೆ. ಅಧ್ಯಾಯ 1 ಶ್ಲೋಕ 19. ಸಗೋಷೋ ದಾತ ರಾಷ್ಟ್ರಾಣಾಂ ಹೃದಯಾನಿ ವ್ಯಾದರಯತ್ ನಭಶ್ಚ ಪೃಥ್ವೀಂ ಚೈವ ತುಮುಲೋಭ್ಯನು ನಾದಯನ್. ಅಂದ್ರೆ ಆ ಶಂಕದ ನಾದ ಹೇಗಿತ್ತು ಅಂತ ಅಂದ್ರೆ ಭೂಮಿ ಮತ್ತೆ ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನ ಉಂಟು ಮಾಡಿತ್ತಂತೆ, ಹಾಗೆ ಕೌರವರ ಹೃದಯಗಳನ್ನ ಚೂರ್ ಮಾಡಿ ಬಿಸಾಕಿತ್ತಂತೆ. ಈ ಶ್ಲೋಕ ನೋಡಿದ್ರೆ ಒಂದು ಕ್ಲಿಯರ್ ಡಿಫರೆನ್ಸ್ ಗೊತ್ತಾಗುತ್ತೆ, ಹಾಗೆ ಒಂದು ಇಂಡಿಕೇಶನ್ ಕೂಡ ನಮಗೆ ಸಿಗುತ್ತೆ. ಏನಪ್ಪಾ ಅಂತ ಅಂದ್ರೆ ಈ ಕೌರವರು ಯಾವಾಗ ಶಂಕ ಊದ್ತಾರೆ ಅವಾಗ ಪಾಂಡವರಿಗೆ ಏನು ಕೂಡ ಅನ್ಸೋದಿಲ್ಲ, ಹಾರ್ಟ್ ಚೂರಾಗೋದಿಲ್ಲ, ಅವ್ರಿಗೆ ಹೆದರಿಕೆ ಕೂಡ ಆಗೋದಿಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ ಪಾಂಡವರಿಗೆ ಕೃಷ್ಣನ ಮೇಲಿದ್ದ ವಿಶ್ವಾಸ. ಹಾಗೆ ದೇವಾದಿ ದೇವ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಯಾರು ಶರಣ ಹೋಗಿರ್ತಾರೆ ಅವರು ಅತ್ಯಂತ ಘೋರವಾದ ಅನಾಹುತ ಆದ್ರೂ ಕೂಡ ಹೆದರೋ ಅವಶ್ಯಕತೆ ಇರೋದಿಲ್ಲ ಅಂತ ಪಾಂಡವರು ಎಗೇನ್ ಇಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ. ಏನು, ಕುರುಕ್ಷೇತ್ರ ಯುದ್ಧದಲ್ಲಿ ಹನುಮಂತ ಬರ್ತಾರ? ರಾಮನಿದ್ ಕಡೆ ಹನುಮನಂತೆ, ಆದ್ರೆ ಇಲ್ಲಿ ರಾಮ ಎಲ್ಲಿ? ಅಧ್ಯಾಯ 1 ಶ್ಲೋಕ 20. ಅತ ವ್ಯವಸ್ಥಿತಾನ್ ದೃಷ್ಟ್ವಾ ದಾತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯ ಮಿದಮಾಹ ಮಹೀಪತೆ. ಲೋಕದಲ್ಲಿ ಕಪಿಧ್ವಜ ಅಂತ ಇದೆ, ಹಾಗಂದ್ರೆ ಅರ್ಜುನನ ಧ್ವಜದಲ್ಲಿ ಹನುಮಂತನಿದ್ದನಂತೆ. ಹನುಮಂತನಿದ್ಮೇಲೆ ಎಲ್ಲಾದ್ರೂ ಸೋಲೋ ಮಾತಿದ್ಯಾ? ನಮ್ಗೊತ್ತು, ರಾಮಾಯಣದಲ್ಲಿ ರಾಮ ಮತ್ತೆ ರಾವಣರ ಕದನದಲ್ಲಿ ಹನುಮಂತ ರಾಮನ ಕಡೆ ಇರ್ತಾನೆ. ಸೊ ಹಾಗಾಗಿ ರಾಮನಿಗೆ ಜಯ ಆಗುತ್ತೆ. ಅಂದ್ರೆ ರಾಮ ಮತ್ತೆ ಹನುಮಂತ ಎಲ್ಲಿರ್ತಾರೆ ಆ ಪಾರ್ಟಿಗೆ ಜಯ ಆಗೇ ಆಗುತ್ತೆ ಅಂತ. ಹಾಗಾಗಿ ಅರ್ಜುನನಿಗೆ ಸಹಾಯ ಮಾಡೋಕೆ ಅಂತ ಹನುಮಂತನೇ ಧ್ವಜದಲ್ಲಿ ಬಂದು ಕೂತಿದ್ದ. ಯಾಕಂತ ಅಂದ್ರೆ ಶ್ರೀರಾಮನು ಕೂಡ ರಥದಲ್ಲಿದ್ದ. ಯಾರು ಅಂತೀರಾ? ಬೇರೆ ಯಾರು ಅಲ್ಲ, ಶ್ರೀಕೃಷ್ಣ ಪರಮಾತ್ಮನೇ ಶ್ರೀರಾಮ. ಸೊ ಎಲ್ಲಿ ಶ್ರೀರಾಮ ಅಂದ್ರೆ ಶ್ರೀಕೃಷ್ಣನಿರ್ತಾರೆ, ಅಲ್ಲಿ ಹನುಮಂತ ತನ್ನ ನಿರಂತರ ಸೇವಕನಿರ್ತಾರೆ. ಹಾಗೆ ತನ್ನ ಧರ್ಮಪತ್ನಿ ಭಾಗ್ಯಲಕ್ಷ್ಮಿಯೂ ಕೂಡ ಇರ್ತಾರೆ, ಅದೇ ಸೀತಾಮಾತೆ. ಇಷ್ಟೆಲ್ಲ ಇದ್ಮೇಲೆ ಅರ್ಜುನನ್ಗೆ ಭಯ ಪಟ್ಕೊಳ್ಳಕ್ಕೆ ಯಾವ ಕಾರಣನೂ ಉಳಿದಿಲ್ಲ. ಹಾಗಾಗಿ ಶ್ಲೋಕವನ್ನ ನೋಡೋದಾದ್ರೆ ಅರ್ಜುನ ತನ್ನ ಗಾಂಡೀವ ಅನ್ನೋ ಧನಸ್ಸನ್ನ ಎತ್ಕೊಂಡು ಬಾಣಗಳನ್ನು ಕೂಡ ಎತ್ಕೊಂಡು ಯುದ್ಧಕ್ಕೆ ರೆಡಿ ಆಗ್ತಾನೆ. ಹಾಗೆ ಅರ್ಜುನ ಧೃತರಾಷ್ಟ್ರನ ಮಕ್ಕಳ ಕಡೆ ನೋಡಿ ಈ ಮಾತನ್ನ ಹೇಳ್ತಾನಂತೆ. ಏನ ಮಾತು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಅರ್ಜುನ ತನ್ನ ಮೊದಲನೆಯ ಮಾತನ್ನ ಆಡ್ತಾ ಇದ್ದಾನೆ. ಶ್ಲೋಕ 21-22 ಅಧ್ಯಾಯ 1. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಯಾವಾನ್ ಏತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನ್ ಅವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಅರ್ಜುನ ಕೃಷ್ಣನಿಗೆ ಹೇಳ್ತಿದ್ದಾನೆ, ಹೇ ಅಚ್ಯುತ, ಯಾರೆಲ್ಲ ಯುದ್ಧ ಮಾಡಕ್ ಬಂದಿದ್ದಾರೆ ಮತ್ತೆ ನಾನು ಯಾರ ಮೇಲೆ ಯುದ್ಧ ಮಾಡ್ಬೇಕು, ಇವರನ್ನೆಲ್ಲ ನೋಡಲು ಸಾಧ್ಯವಾಗುವಂತೆ ಈ 2 ಸೈನ್ಯಗಳ ಮಧ್ಯೆ ನನ್ನ ರಥವನ್ನ ತಗೊಂಡೋಗಿ ನಿಲ್ಲಿಸು ಅಂತ ಅರ್ಜುನ ಕೇಳ್ತಾ ಇದ್ದಾನೆ.
ಅಲ್ಲಿ ಒಂದು ಇಂಪಾರ್ಟೆಂಟ್ ವರ್ಡ್ ನ ಅರ್ಥ ಮಾಡ್ಕೋಬೇಕು. ಅದು ಕೃಷ್ಣನನ್ನ ಅರ್ಜುನ ಅಚ್ಯುತ ಅಂತ ಸಂಬೋಧಿಸ್ತಾ ಇದ್ದಾನೆ. ಅಚ್ಯುತ ಅಂತ ಯಾಕೆ ಸಂಬೋಧಿಸ್ತಾ ಇದ್ದಾನೆ ಅಂದ್ರೆ, ಇಡೀ 3 ಲೋಕದಲ್ಲಿ ಇಂದ್ರ, ಚಂದ್ರ, ಬ್ರಹ್ಮ ಎಲ್ಲ ಕೃಷ್ಣನ ಮಾತು ಕೇಳಿದ್ರೆ, ಇಲ್ಲಿ ಅರ್ಜುನನ ಮಾತನ್ನ ಕೃಷ್ಣ ಕೇಳ್ತಿರೋದ್ರಿಂದ ಇವನಿಗೆ ಚ್ಯುತಿನೇ ಇಲ್ಲ. ಹಾಗಾಗಿ ಇವನು ಅಚ್ಯುತ ಅಂತ ಇಲ್ಲಿ ಬಳಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ನ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಭಗವಂತನ ಮತ್ತೆ ಅವನ ಸೇವಕನ ಸಂಬಂಧ ಅಲೌಕಿಕ ಅಂತೆ. ಭಕ್ತ ಯಾವಾಗ್ಲೂ ಭಗವಂತನಿಗೆ ಸೇವೆ ಮಾಡಿ ಖುಷಿ ಪಡ್ತಾನೋ, ಅದೇ ರೀತಿ ಭಗವಂತ ಯಾವಾಗ್ಲೂ ಒಂದು ಸಣ್ಣ ಅಪೋರ್ಚುನಿಟಿ ಸಿಕ್ಕರು ಬಿಡೋದಿಲ್ಲ ಅಂತೆ. ತನ್ನ ಭಕ್ತನ ಸೇವೆ ಮಾಡ್ಲಿಕ್ಕೆ ಯಾವಾಗ್ಲೂ ಕಾಯ್ತಾ ಕುಳಿತಿರ್ತಾನಂತೆ. ಹಾಗೆ ತನ್ನ ಭಕ್ತ ಯಾವಾಗ ತನಗೆ ಕಮಾಂಡ್ ಮಾಡ್ತಾನೆ ಅಂದ್ರೆ ಅಪ್ಪಣೆಯನ್ನ ಕೊಡ್ತಾನೆ, ಆಗ ಭಗವಂತನಿಗೆ ಅಲೌಕಿಕವಾದ ಸಂತೋಷ ಆಗುತ್ತಂತೆ. ಇದನ್ನ ನಾವು ವೃಂದಾವನ ಲೀಲೆಗಳಲ್ಲೂ ನೋಡ್ಬೋದು. ಯಶೋಧ ಮಾತೆ ಯಾವಾಗ ಕೃಷ್ಣನನ್ನ ಕಟ್ಟಿ ಹಾಕ್ತಾರೆ, ಅದು ದಾಮೋದರ ಲೀಲ ಆಗುತ್ತೆ. ಯಾರು ಕೂಡ ಕೃಷ್ಣ ಅಂದ್ರೆ ಸರ್ವ ಕಾರಣಕರ್ತನನ್ನ ಕಟ್ಟಾಕೋಕಾಗೋದಿಲ್ಲ, ಆದ್ರೆ ಯಶೋಧ ಮಾತೆ ತನ್ನ ಪ್ರೀತಿಯಿಂದ ಕಟ್ಟಾಕ್ತಾರೆ. ಅದೇ ರೀತಿಯಲ್ಲಿ ತನ್ನ ಗೆಳೆಯನಾದ ಅರ್ಜುನ ಕೃಷ್ಣನಿಗೆ ಕಮಾಂಡ್ ಮಾಡ್ತಾ ಇದ್ದಾನೆ, ಅಪ್ಪಣೆ ಕೊಡ್ತಾ ಇದ್ದಾನೆ, ಈ ರಥವನ್ನ 2 ಸೈನ್ಯಗಳ ಮಧ್ಯೆ ನಿಲ್ಲಿಸು ಅಂತ ಕಮಾಂಡ್ ಮಾಡ್ತಾ ಇದ್ದಾನೆ. ಹಾಗೆ ಮುಂದುವರಿಸಿ ಅರ್ಜುನ ಮಾತಾಡ್ತಾನೆ. 23ನೇ ಶ್ಲೋಕ 1ನೇ ಅಧ್ಯಾಯ. ಯೋತ್ಸ್ಯಮಾನಾನ್ ಅವೇಕ್ಷೇಹಂ ಯಯೇತೇತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ ಯುದ್ಧೇ ಪ್ರಿಯ ಚಿಕೀರ್ಷವಃ. ಕಳ್ಳರು ಫ್ರೆಂಡ್ಸ್ ಕಳ್ಳರೇ ಆಗಿರ್ತಾರೆ. ಹಾಗಾಗಿ ಅರ್ಜುನ ಹೇಳ್ತಿದ್ದಾನೆ ಕೃಷ್ಣನ್ಗೆ, ಆ ದುರ್ಬುದ್ಧಿಯುಳ್ಳ ಧೃತರಾಷ್ಟ್ರನ ಮಗನಾದ ದುರ್ಯೋಧನ ಇದನ್ನಲ್ಲ, ಅವನನ್ನ ಸುಪ್ರೀತಗೊಳಿಸ್ಲಿಕ್ಕೆ ಯಾರೆಲ್ಲ ಆಸೆಯಿಂದ ನನ್ನ ಮೇಲೆ ಯುದ್ಧ ಮಾಡಕ್ ಬಂದಿದ್ದಾರೆ ಅಂತ ನಾನು ನೋಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಅರ್ಜುನನು ಕೂಡ ಸ್ಟ್ರಾಟಜಿಯನ್ನ ಮಾಡ್ಲಿಕ್ಕೋಸ್ಕರ ಆ ಸೇನೆಯನ್ನ ನೋಡ್ಬೇಕು ಅಂತ ಕೃಷ್ಣನ್ಗೆ ಹೇಳ್ತಾ ಇದ್ದಾನೆ. ಈ ಆಗ್ತಾ ಇರೋ ಸನ್ನಿವೇಶಗಳನ್ನೆಲ್ಲ ನೋಡಿ ಸಂಜಯ ಧೃತರಾಷ್ಟ್ರನ್ಗೆ ರಿಪೋರ್ಟ್ ಮಾಡ್ತಾನೆ. ಅಧ್ಯಾಯ 1 ಶ್ಲೋಕ 24. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಿದ್ದಾನೆ, ಹೇ ಭರತ ವಂಶಜನೆ, ಅರ್ಜುನನ ಮಾತನ್ನ ಕೇಳಿ ಶ್ರೀಕೃಷ್ಣ ತನ್ನ ಶ್ರೇಷ್ಠ ರಥವನ್ನ 2 ಸೈನ್ಯಗಳ ಮಧ್ಯ ನಿಲ್ಲಿಸಿದ ಅಂತ. ಈ ಶ್ಲೋಕದಲ್ಲಿ ಸಂಜಯ ಇನ್ನೊಂದು ಸ್ಪೆಷಲ್ ವರ್ಡ್ ನ ಅರ್ಜುನನಿಗೆ ಅಂತ ಯೂಸ್ ಮಾಡ್ತಾ ಇದ್ದಾನೆ. ಅದು ಗುಡಾಕೇಶ ಅಂತ. ಗುಡಾಕ ಅಂತ ಅಂದ್ರೆ ಯಾರು ನಿದ್ದೆಯನ್ನ ಗೆದ್ದವನು ಅಂತ. ಇಲ್ಲಿ ಇನ್ನೊಂದು ಅರ್ಥ ಬರುತ್ತೆ, ಯಾರು ಅಜ್ಞಾನವನ್ನ ಗೆದ್ದವನು ಅಂತ. ಸೊ ಅರ್ಜುನ ಯಾವ ರೀತಿ ಅಜ್ಞಾನ ಗೆದ್ದ ಅಂತ ಅಂದ್ರೆ, ಅವನು ಭಕ್ತನಾಗಿದ್ದ. ಭಕ್ತ ಯಾವಾಗ್ಲೂ ಕೃಷ್ಣನ ಚಿಂತನೆಯಲ್ಲಿರೋದ್ರಿಂದ, ಕೃಷ್ಣನನ್ನ ನೆನ್ಪು ಮಾಡ್ಕೊಳ್ಳೋದ್ರಿಂದ, ಕೃಷ್ಣ ಪ್ರಜ್ಞೆಯಲ್ಲಿ ಇರೋದ್ರಿಂದ ಯಾವಾಗ್ಲೂ ಅವನು ಅಜ್ಞಾನದಿಂದ ದೂರವಿರ್ತಾನೆ. ಹಾಗೆ ನಿದ್ರೆಯನ್ನೂ ಗೆಲ್ಲಬಹುದು, ಯಾಕಂತಂದ್ರೆ ನಿದ್ರೆಯಲ್ಲೂ ಅವನು ಕೃಷ್ಣನನ್ನ ನೆನ್ಪು ಮಾಡ್ಕೊಳ್ತಾ ಇರ್ತಾನೆ ಅಂತ. ಹಾಗೆ ಸಂಜಯ ಇನ್ನೊಂದು ವರ್ಡ್ ಋಷಿಕೇಶ ಅಂತ ಯೂಸ್ ಮಾಡ್ತಾ ಇದ್ದಾನೆ. ಆಲ್ರೆಡಿ ನಾವು ಪ್ರೀವಿಯಸ್ ಶ್ಲೋಕದಲ್ಲಿ ಕಲ್ತಿದ್ವಿ. ಎಲ್ಲಾ ಜೀವಿಗಳ ಇಂದ್ರಿಯಗಳ ಮತ್ತೆ ಮನಸ್ಸಿನ ನಿಯಂತ್ರಕನನ್ನ ಋಷಿಕೇಶ ಅಂತ ಕರಿತೀವಿ. ಅದನ್ನ ಕೃಷ್ಣನಿಗೆ ಸಂಬೋಧಿಸ್ತಾ ಇದ್ದಾನೆ ಸಂಜಯ. ಸೊ ಹಾಗಾಗಿ ಕೃಷ್ಣ ಅರ್ಜುನನ ಮನಸ್ಸನ್ನ ಅರ್ಥ ಮಾಡ್ಕೊಂಡು 2 ಸೈನ್ಯದ ಮಧ್ಯೆ ತನ್ನ ಶ್ರೇಷ್ಠ ರಥವನ್ನ ತಗೊಂಡೋಗಿ ನಿಲ್ಲಿಸ್ತಾನೆ. ಮುಂದೆ ಕೃಷ್ಣ ತನ್ನ ಮೊದಲನೆಯ ಮಾತನಾಡ್ತಾನೆ. ಏನ್ ಮಾತಾಡ್ತಾನೆ ಅಂತ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಹರೇ ಕೃಷ್ಣ. ಕೃಷ್ಣ ತನ್ನ ಮೊದಲನೇ ಮಾತನ್ನ ಭಗವದ್ಗೀತೆಯಲ್ಲಿ ಆಡ್ತಾ ಇದ್ದಾರೆ. ಶ್ಲೋಕ 25 ಅಧ್ಯಾಯ 1. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರು ನಿಧಿ. ಭೀಷ್ಮ, ದ್ರೋಣ ಮತ್ತೆ ಜಗತ್ತಿನ ಎಲ್ಲ ಪ್ರಮುಖ ರಾಜರ ಸಮ್ಮುಖದಲ್ಲಿ ಭಗವಂತ ಶ್ರೀಕೃಷ್ಣ ಅರ್ಜುನಿಗೆ ಹೇಳ್ತಾರೆ, ನೋಡು ಈ ಕುರುವಂಶದವರು ಎಲ್ಲ ಇಲ್ಲಿ ನೆರೆದಿದ್ದಾರೆ ಅಂತ. ಎಲ್ಲಾ ಜೀವಿಗಳ ಪರಮಾತ್ಮನಾಗಿ ಶ್ರೀಕೃಷ್ಣನಿಗೆ ಅರ್ಜುನ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅನ್ನೋದು ಆಲ್ರೆಡಿ ಗೊತ್ತಾಗುತ್ತೆ. ಭಗವಂತ ಶ್ರೀಕೃಷ್ಣ ಅತಿ ವಿನೋದದಿಂದ ಸೂಚಿಸ್ತಾನೆ, ಹೇ ಪಾರ್ಥ. ಪಾರ್ಥ ಅಂತಂದ್ರೆ ಅದರಲ್ಲಿ ಪೃಥ ಅಂತ ಬರುತ್ತೆ. ಪೃಥ ಅಂತಂದ್ರೆ ಅದು ಕುಂತಿಯ ಮೊದಲನೇ ಹೆಸರು. ಸೊ ಹಾಗಾಗಿ ಪಾರ್ಥ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಹಾಗಂದ್ರೆ ಕುಂತಿಯ ಮಗ ಅಂತ. ಕೃಷ್ಣನ ತಂದೆ ವಸುದೇವ, ವಸುದೇವನ ತಂಗಿ ಕುಂತಿ. ಆದ ಕಾರಣದಿಂದ ನಾನು ನಿನಗೆ ಚಾರಿಯೇಟರ್ ಅಂತ ಅಂದ್ರೆ ರಥಸಾರಥಿ ಆಗಿದ್ದೀನಿ ಅನ್ನೋದನ್ನು ಕೂಡ ಈ ಪಾರ್ಥ ಅನ್ನೋ ಶಬ್ದ ಬಿಂಬಿಸುವಂತಿದೆ. ಅರ್ಜುನ ಆಸೆಯಂತೆ ಕೃಷ್ಣ ರಥವನ್ನ 2 ಸೈನ್ಯದ ಮಧ್ಯೆ ನಿಲ್ಲಿಸ್ತಾರೆ. ಮತ್ತೆ ನೋಡು ಕೌರವರನ್ನ ಅಂತ ಹೇಳಿದ್ಮೇಲೆ ಅರ್ಜುನ ನೋಡ್ತಾನೆ. ಆಮೇಲೆ ಅರ್ಜುನ ಯಾರನ್ನೆಲ್ಲ ನೋಡ್ದ, ಅರ್ಜುನನಿಗೆ ಭಯ ಆಯ್ತಾ ಇಲ್ಲ ಕೋಪ ಬಂತ, ಏನಾಯ್ತು ಅವನ ಮನಸ್ಸಿಗೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹರೇ ಕೃಷ್ಣ. ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ, ಹೇ ಪಾರ್ಥ, ನಿನ್ಮೇಲೆ ಯಾರೆಲ್ಲ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ನೋಡು ಅಂತ. ಆಗ ಅರ್ಜುನ 2 ಸೈನ್ಯದ ಕಡೆ ನೋಡ್ತಾನೆ. ಅಲ್ಲಿ ತನ್ನ ತಾತಂದ್ರನ್ನ ನೋಡ್ತಾನೆ, ಗುರುಗಳನ್ನ ನೋಡ್ತಾನೆ, ಸೋದರ ಮಾವಂದ್ರನ್ನ ನೋಡ್ತಾನೆ, ಇವನ್ ಸೋದರನ್ನು ನೋಡ್ತಾನೆ, ಮಕ್ಕಳನ್ನ ನೋಡ್ತಾನೆ, ಮೊಮ್ಮಕ್ಕಳನ್ನ ನೋಡ್ತಾನೆ, ಸ್ನೇಹಿತರನ್ನ ನೋಡ್ತಾನೆ, ಮಾವಂದ್ರನ್ನ ನೋಡ್ತಾನೆ, ಮತ್ತೆ ಹಿತೈಷಿಗಳನ್ನ ನೋಡ್ತಾನೆ. ನೋಡಿ ಆದ್ಮೇಲೆ ಏನಾಯ್ತು ಅಂತ ಶ್ಲೋಕ 27 ಅಧ್ಯಾಯ 1 ಹೇಳುತ್ತೆ. ತಾನ್ ಸಮೀಕ್ಷಸ ಕೌಂತೇಯ ಸರ್ವಾನ್ ಬಂಧೂನ ವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿದ ಮಬ್ರವೀತ್. ಹಾಗಂದ್ರೆ ಈ ನೆಂಟರಷ್ಟರನ್ನೆಲ್ಲ ನೋಡಿ ಅರ್ಜುನ ತುಂಬಾ ಭಾವಪರೋಷನಾಗಿ ಹೀಗೆ ಹೇಳ್ತಾನಂತೆ. ಅಧ್ಯಾಯ 1 ಶ್ಲೋಕ 28. ಅರ್ಜುನ ಉವಾಚ ದೃಷ್ಟ್ವೇಮಂ ಸುಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅರ್ಜುನ ಇವಾಗ ತನಗಾಗ್ತಿರೋ ಫೀಲಿಂಗ್ಸ್ ನ ಹೇಳ್ಕೊಳ್ತಾ ಇದ್ದಾನೆ ಕೃಷ್ಣನ ಹತ್ರ. ಕೃಷ್ಣ, ಈ ಯುದ್ಧಾಭಿಲಾಷೆಯಿಂದ ಎಲ್ಲ ನಡೆದಿದಾರಲ್ಲ ನನ್ನ ನೆಂಟರಷ್ಟರು,
ಅವ್ರನ್ನೆಲ್ಲ ನೋಡಿ ನನ್ನ ದೇಹದ ಅವಯವಗಳು ಕಂಪಿಸ್ತಾ ಇದ್ದಾವೆ ಮತ್ತೆ ನನ್ನ ಬಾಯಿ ಒಣಗ್ತಾ ಇದೆ ಅಂತ ಹೇಳ್ತಿದ್ದಾನೆ ಕೃಷ್ಣನ್ಗೆ. ಇದನ್ನ ಮೇಲ್ಮೈಯಿಂದ ನೋಡಿದ್ರೆ ಯಾರೇ ಆಗ್ಲಿ ಅರ್ಜುನನ ವೀಕ್ ಅಂತ ಅನ್ಕೊಂತಾರೆ. ಆದ್ರೆ ಭಾವಾರ್ಥದಲ್ಲಿ ಪ್ರಭುಪಾದ್ ಬರೀತಾರೆ ಇದು ಭಗವಂತನ ಭಕ್ತನಿಗಿರೋ ಶ್ರೇಷ್ಠ ಗುಣ ಅಂತ. ಅರ್ಜುನ್ನಿಗೆ ತನ್ನ ಸೈನಿಕರ ಮೇಲೆ ತುಂಬಾ ಪ್ರೀತಿ ಇದ್ದಿದ್ರಿಂದ ಅವ್ರನ್ನೆಲ್ಲ ನೋಡಿ ಅವನು ದುಃಖಿಸ್ಲಿಕ್ಕೆ ಆರಂಭಿಸ್ತಾನೆ. ಹಾಗೆ ಅಷ್ಟೇ ಅಲ್ಲ, ಇವನ್ ಶತ್ರು ಸೈನಿಕರನ್ನ ನೋಡ್ತಾನೆ, ಅವರನ್ನ ನೋಡಿಯೂ ಕೂಡ ಅರ್ಜುನ್ನಿಗೆ ಅನುಕಂಪ ಉಂಟಾಗುತ್ತೆ. ಅರ್ಜುನ ಥಿಂಕ್ ಮಾಡ್ತಿದ್ದಾನೆ, ಇಲ್ಲಿ ನೆರೆದಿರೋರ್ಗೆಲ್ಲ ನನ್ನ ರಕ್ತ ಸಂಬಂಧಿಗಳೇ, ಇವ್ರು ಎಷ್ಟು ಯುದ್ಧ ಉತ್ಸಾಹದಿಂದ ನನ್ನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರಲ್ಲ ಅಂತ. ಅರ್ಜುನ್ನಿಗೆ ತನ್ನ ಕಣ್ಣುಗಳು ಒದ್ದೆ ಆಗ್ತವೆ, ಮೈಯೆಲ್ಲ ನಡಗ್ಲಿಕ್ಕೆ ಆರಂಭಿಸುತ್ತೆ, ಹಾಗೆ ಬಾಯಿ ಒಣಗ್ಲಿಕ್ಕೆ ಆರಂಭಿಸುತ್ತೆ. ಅರ್ಜುನ ಈ ಸ್ಥಿತಿನಲ್ಲಿ ಕೃಷ್ಣನಿಗೆ ಇನ್ನು ಮುಂದೆ ಹೇಳ್ತಾ ಹೋಗ್ತಾನೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಹರೇ ಕೃಷ್ಣ. ಅರ್ಜುನ ಬಾಯಿ ಒಣಗ್ತಾ ಇದೆ, ದೇಹ ನಡುಗ್ತಾ ಇದೆ. ಹೇ ಕೃಷ್ಣ, ನನಗೆ ಆಗ್ತಿಲ್ಲ ಅಂತ ಅಧ್ಯಾಯ 1 ಶ್ಲೋಕ 29ರಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸತೆ ಹಸ್ತಾತ್ ತ್ವಚ್ಚೈವ ಪರಿದಹ್ಯತೆ. ಅರ್ಜುನ ಹೇಳ್ತಿದ್ದಾನೆ, ಕೃಷ್ಣ, ನನ್ನ ಶರೀರ ಕಂಪಿಸ್ತಾ ಇದೆ, ಕೂದಲು ನಿಮಿರ್ತಾ ಇದೆ, ಹಾಗೆ ನನ್ನ ಗಾಂಡೀವ ಧನಸ್ಸು ಕೈಯಿಂದ ಜಾರ್ತಾ ಇದೆ, ನನ್ನ ಚರ್ಮ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ. ನೋಡಿ, ಶರೀರದ ಕಂಪನ ಅಥವಾ ರೋಮಾಂಚನ ಆಗೋದು 2 ವಿಷಯಕ್ಕೆ. ಒಂದು, ಆಧ್ಯಾತ್ಮಿಕತೆಯಿಂದ ನಿಮ್ಗೆ ಹರ್ಷ ಅಂದ್ರೆ ಸಂತೋಷವಾದಾಗ. ಎರಡನೇದು, ಲೌಕಿಕ ಜಗತ್ತಿನಿಂದ ಮಹಾಭಯವಾದಾಗ. ಈ ಸನ್ನಿವೇಶದಲ್ಲಿ ಅರ್ಜುನಿಗೆ ಆಗ್ತಾ ಇರೋದು ಲೌಕಿಕ ಭಯ. ಯಾಕಂತ ಅಂದ್ರೆ ಎಷ್ಟೋ ಪ್ರಾಣ ನಷ್ಟ ಆಗ್ತವೆ ಯುದ್ಧ ಮಾಡಿದ್ರೆ ಅನ್ನೋ ಒಂದು ಮನಸ್ಸಿನಿಂದ ಅರ್ಜುನ ಯೋಚಿಸ್ತಾ ಇದ್ದಾನೆ. ಹಾಗೆ ಅರ್ಜುನ ಎಷ್ಟು ತಾಳ್ಮೆಗೆಟ್ಟಿದ್ದ, ಎಷ್ಟು ಟೆನ್ಷನ್ ಆಗಿದ್ದ ಅಂತಂದ್ರೆ ಅವನ ಗಾಂಡೀವ ಅನ್ನೋ ಧನಸ್ಸು ಕೈ ಜಾರಿ ಬೀಳ್ತಾ ಇದೆ. ಈ ವಿಷಯದಿಂದ ಎಲ್ಲ ಹಾರ್ಟ್ ಬರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಹೃದಯ ಉರಿಯುತ್ತೆ, ಅದರಿಂದ ಚರ್ಮನೂ ಉರಿತಾ ಇದೆ ಅಂತ ಹೇಳ್ತಿದ್ದಾನೆ ಕೃಷ್ಣನ್ಗೆ. ನಮ್ಮ ಹೊರಗಡೆಯ ಸೋಲು ಆಕ್ಚುಲಿ ಸೋಲಲ್ಲ, ಒಳಗಿಂದ ಯಾವಾಗ ಸೋಲ್ತೀವಿ ಅದು ನಿಜವಾದ ಸೋಲಾಗುತ್ತೆ. ಅತಿಯಾದ ಮನಸ್ಸಿನ ದೌರ್ಬಲ್ಯದಿಂದ ವ್ಯಕ್ತಿ ಒಳಗಡೆ ಸೋಲ್ತಾ ಹೋಗ್ತಾನೆ. ಅದು ಈಗ ಅರ್ಜುನ್ನ ಕಂಡೀಷನ್ ಆಗಿದೆ. ಹಾಗೆ ಯಾರಿಗೆ ಅತಿ ಮೋಹ ಉಂಟಾಗಿರುತ್ತೆ ಈ ಲೌಕಿಕ ಜಗತ್ತಿನಲ್ಲಿ, ಅಂದ್ರೆ ಅಟ್ಯಾಚ್ಮೆಂಟ್, ಅವರು ದಿಗ್ಭ್ರಾಂತತೆಗೆ ಒಳಗಾಗ್ತಾರೆ. ಆ ತರದ ದಿಗ್ಭ್ರಾಂತತೆಗೆ ಒಳಗಾಗಿರೋ ಅರ್ಜುನ ಶ್ರೀ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಅಧ್ಯಾಯ 1 ಶ್ಲೋಕ 30. ನಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಅನುವಾದದಲ್ಲಿ ತುಂಬಾ ಚೆನ್ನಾಗಿ ಫೀಲ್ ಮಾಡ್ತಾರೆ. ಹೇ ಕೃಷ್ಣ, ಕೇಶಿ ರಾಕ್ಷಸನ ಸಂಹಾರಕನೇ, ಇಲ್ಲಿ ನನಗೆ ನಿಲ್ಲೋದಕ್ಕಾಗ್ತಿಲ್ಲ ಅಂತ ಅರ್ಜುನ ಹೇಳ್ತಿದ್ದಾನೆ. ಹಾಗೆ ನನ್ನನ್ನು ನಾನೇ ಮರಿತಾ ಇದ್ದೀನಿ, ಮತ್ತೆ ನನ್ನ ಮನಸ್ಸು ಸುತ್ತುತ್ತಾ ಇದೆ, ಹಾಗೆ ಎಲ್ಲ ಅಶುಭ ಸೂಚಕ ಶಕುನಗಳೇ ಕಾಣಿಸ್ತಾ ಇವೆ ಅಂತ. ಯಾವಾಗ ಒಬ್ಬ ಮನುಷ್ಯ ಒಂದು ಸ್ಪರ್ಧೆನಲ್ಲಿ ಎಲ್ಲಾ ಅವನ ನಿರೀಕ್ಷೆಗಳು ಸೋಲು ಅಂತಾನೆ ಗೊತ್ತಾಗುತ್ತೆ, ಅವನಿಗೊಂದು ಕ್ವಶನ್ ಬರುತ್ತೆ, ನಾನ್ ಯಾಕೆ ಇಲ್ಲಿದ್ದೀನಿ ಅಂತ. ಆಗ ವ್ಯಕ್ತಿಗೆ ಅನ್ಸುತ್ತೆ, ನಾನು ವಿಜಯ ಸಾಧಿಸಿದ್ರು ಕೂಡ ನನಗೆ ಸಂತೋಷ ಸಿಗೋದಿಲ್ಲ ಅಂತ. ಆ ಕಂಡೀಷನ್ ಅಲ್ಲಿ ಈಗ ಅರ್ಜುನ ಇರೋದು. ತನ್ನವರನ್ನೇ ತಾನು ಕೊಂದ ಮೇಲೆ ತಾನು ಯಾವ್ದ್ರ ಬಗ್ಗೆ ಸಂತೋಷವಾಗಿರ್ಲಿ ಅನ್ನೋ ಡೌಟ್ ಅರ್ಜುನಿಗೆ ಸ್ಟಾರ್ಟ್ ಆಗಿದೆ ಈ ಶ್ಲೋಕದಲ್ಲಿ. ಒಂದು ರೀತಿಯಲ್ಲಿ ನೋಡಿದ್ರೆ ಅಜ್ಞಾನ ಅಂತ ಹೇಳ್ಬೋದು, ಮತ್ತೊಂದು ರೀತಿಯಲ್ಲಿ ನೋಡಿದ್ರೆ ಯಾರು ತೀವ್ರವಾಗಿ ಅಟ್ಯಾಚ್ಮೆಂಟ್ ಅಂದ್ರೆ ಮೋಹಕ್ಕೆ ಒಳಗಾಗಿ ಬದ್ಧಾತ್ಮನಾಗಿರ್ತಾನೆ, ಅವನು ಈ ತರದ ಯೋಚನೆಗಳನ್ನ ಮಾಡ್ತಾನೆ. ಈ ತರದ ಯೋಚನೆಗಳು ಬಂದಾಗ ಯುದ್ಧದಲ್ಲಿ ಅವನು ಗೆದ್ರೂ ಕೂಡ ಅವನು ದುಃಖಕ್ಕೆ ಹೊಳೆದಾಗ್ತಾನೆ ಅನ್ನೋದೇ ಅವನ ಭಾವ ಆಗಿರುತ್ತೆ. ಹಾಗಾಗಿ ಅರ್ಜುನ ಭಾವ ಕೂಡ ಇದೇ ಆಗಿದೆ ಈ ಶ್ಲೋಕದಲ್ಲಿ. ಮುಂದಿನ ಶ್ಲೋಕದಲ್ಲಿ ಅರ್ಜುನ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಹರೇ ಕೃಷ್ಣ. 99% ಪ್ರಾಬ್ಲಮ್ಗಳು ನಮಗೆ ಬರೋದೇ ಲೈಫ್ ನಲ್ಲಿ ನಾವು ನಮ್ಮನ್ನ ಈ ದೇಹ ಅನ್ಕೊಂಡು ಈ ದೇಹದ ಸಂಬಂಧಗಳಲ್ಲಿ ಸಂತೋಷವನ್ನ ನಿರೀಕ್ಷೆ ಮಾಡಿದಾಗ. ಅರ್ಜುನ ಕೂಡ ಈ ಶ್ಲೋಕದಲ್ಲಿ ಅದೇ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಅಧ್ಯಾಯ 1 31ನೇ ಶ್ಲೋಕ. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸಜನ ಮಾಹವೇ ನಕಾಕ್ಷೇ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ. ಹಾಗಂದ್ರೆ, ಹೇ ಕೃಷ್ಣ, ಈ ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲೋದ್ರಿಂದ ನನಗೆ ಎಂತ ಶ್ರೇಯಸ್ಸು ಸಿಗುತ್ತೆ? ಅನಂತರದಲ್ಲಿ ಯಾವುದೇ ವಿಜಯ ನಾನು ಸಾಧಿಸಿದ್ರು ಕೂಡ ಆ ರಾಜ್ಯವನ್ನಾಗ್ಲಿ ಅಥವಾ ಸುಖವನ್ನಾಗ್ಲಿ ನಾನು ಯಾವ ರೀತಿ ಅನುಭವಿಸ್ಲಿ ಅಂತ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೇಗೆ ಹಸುವಿಲ್ಲದವನಿಗೆ ಅಡ್ಗೆ ಮಾಡೋಕೆ ಇಷ್ಟ ಆಗೋದಿಲ್ಲ, ಆ ರೀತಿ ಅರ್ಜುನಿಗೆ ಆಗ್ತಾ ಇದೆ. ಯಾಕಂತಂದ್ರೆ ನಾನು ಗೆದ್ಮೇಲೂ ಕೂಡ ನನ್ನ ಬಂಧುಗಳನ್ನೇ ನಾನು ಸಾಯಿಸ್ತಾ ಇರ್ತೀನಿ, ಮತ್ತೆ ನಾನು ಯಾರ ಜೊತೆ ಸಂತೋಷವಾಗಿರ್ಲಿ ಅನ್ನೋ ಡೌಟ್ ಅರ್ಜುನ್ ಕಾಡ್ತಾ ಇದೆ ಈಗ. ಅರ್ಜುನ ಒಬ್ಬ ಕ್ಷತ್ರಿಯ. ಕ್ಷತ್ರಿಯನಿಗೆ ರಾಜ್ಯ ಬೇಕೇ ಬೇಕು. ರಾಜ್ಯವನ್ನ ಅವನು ಆಡಳಿತ ಮಾಡಿ ಅವನು ಅವನ ಜೀವನೋಪಾಯವನ್ನ ಮಾಡ್ಬೇಕು. ಇಲ್ಲಿ ದುರ್ಯೋಧನ ರಾಜ್ಯವನ್ನ ಕೊಡ್ತಾ ಇಲ್ಲ. ಹಾಗಾಗಿ ಅರ್ಜುನ ಯುದ್ಧ ಮಾಡ್ಲೇಬೇಕಾದ ಪರಿಸ್ಥಿತಿ ಬಂದಿದೆ. ಆದ್ರೆ ಅರ್ಜುನ್ನಿಗೆ ಯುದ್ಧ ಮಾಡೋಕೆ ಇಷ್ಟ ಇಲ್ಲ. ಅವನು ಹತಾಶನಾಗಿ ಭಾವಿಸ್ತಾ ಇದ್ದಾನೆ, ನಾನು ಸುಮ್ಮನೆ ಕಾಡಿಗೆ ಒಬ್ಬಂಟಿಯಾಗಿ ಹೋಗ್ಬಿಡ್ತೀನಿ, ಅಲ್ಲಿ ಸನ್ಯಾಸಿ ತರ ನಾನು ಜೀವನ ನಡೆಸ್ತೀನಿ ಅಂತ. ಈಗ ನೋಡ್ಬೋದು ನೀವು, ಅರ್ಜುನ ಫುಲ್ಲಿ ಕನ್ಫ್ಯೂಸ್ಡ್ ಆಗ್ಬಿಟ್ಟಿದ್ದಾನೆ. ಅವನಿಗೆ ಬೇರೆ ಏನು ದಾರಿ ತೋರಿಸ್ತಾ ಇಲ್ಲ. ಅವನಿಗೆ ಮನ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ. ಬಟ್ ಆದ್ರೂ ಕೂಡ ಅವನು ತನ್ನ ಕರುಣೆಯಿಂದ, ಅವನು ತನ್ನ ಕಂಪ್ಯಾಷನ್ ಗುಣದಿಂದನೇ ಮಾತಾಡ್ತಾ ಇದ್ದಾನೆ. ಅದು ಭಕ್ತನಿಗಿರಬೇಕಾದ ಮೊದಲ ಗುಣ ಅಂತ. ಮುಂದಿನ ಶ್ಲೋಕದಲ್ಲಿ ಅರ್ಜುನ ಇನ್ನೂ ತುಂಬಾ ರೀಸನ್ ಗಳನ್ನ ಕೊಡ್ತಾ ಹೋಗ್ತಾನೆ, ನಾನು ಯಾಕೆ ಯುದ್ಧ ಮಾಡಬಾರ್ದು ಅಂತ. ಅದನ್ನ ನೋಡೋಣ. ಹರೇ ಕೃಷ್ಣ.
ಈ ದುಷ್ಕರ್ಮಿಗಳು ಏನೇ ಮಾಡಿದ್ರು ಕೂಡ ಭಕ್ತ ಕ್ಷಮಿಸಬಹುದು, ಆದ್ರೆ ಭಗವಂತ ಕ್ಷಮಿಸಲ್ಲ ಅಂತ ಹೇಳ್ತಾರಲ್ಲ, ಅದನ್ನ ಈ ಶ್ಲೋಕದಲ್ಲಿ ನಾವು ನೋಡ್ಬೋದು. ಅರ್ಜುನ ಹೇಳ್ತಾರೆ, ಅವರೆಲ್ಲ ನನ್ನವ್ರೆ, ಅವರೆಲ್ಲ ನನ್ಗೇನೇ ಕೆಟ್ಟದ್ ಮಾಡಿದ್ರು ಕೂಡ ನಾನು ಅವ್ರನ್ನ ಕ್ಷಮಿಸ್ಬಿಡ್ತೀನಿ, ನಾನು ಯುದ್ಧ ಮಾಡಲ್ಲ ಕೃಷ್ಣ ಅಂತ. ಆದ್ರೆ ಕೃಷ್ಣ ಆಲ್ರೆಡಿ ಸಂಕಲ್ಪಿಸಿ ಬಿಟ್ಟಿದ್ದಾನೆ ಅವ್ರನ್ನೆಲ್ಲ ನಾನು ಕೊಲ್ಲೇಬೇಕು ಅಂತ. ಅಧ್ಯಾಯ 1 ಶ್ಲೋಕ 32-35 ಅದರ ಅನುವಾದವನ್ನ ನೋಡೋಣ. ಕೃಷ್ಣನ್ಗೆ ಅರ್ಜುನ ಹೇಳ್ತಾ ಹೋಗ್ತಾನೆ, ಹೇ ಗೋವಿಂದ, ಯಾರಿಗೋಸ್ಕರ ನಾನು ಈ ರಾಜ್ಯವನ್ನ, ಸುಖವನ್ನ ಮತ್ತೆ ಬದುಕನ್ನ ಸಹ ಬಯಸ್ತಿದ್ದೇನೋ ಅವರೇ ನನ್ನ ವಿರುದ್ಧ ಯುದ್ಧಕ್ಕೆ ನಿಂತಿರುವಾಗ ಅವುಗಳಿಂದ ಏನ್ ಪ್ರಯೋಜನ? ನನ್ಗಿದ್ರು ಕೂಡ ನನ್ನ ಆಚಾರ್ಯರಿದ್ದಾರೆ, ಪುತ್ರರಿದ್ದಾರೆ, ಪಿತಾಮಹರಿದ್ದಾರೆ, ಸೋದರ ಮಾವಂದ್ರಿದ್ದಾರೆ, ಮತ್ತೆ ಮೊಮ್ಮಕ್ಕಳಿದ್ದಾರೆ, ಭಾವ ಮೈದಂದ್ರಿದ್ದಾರೆ, ಮತ್ತು ಎಲ್ಲ ಅವರ ಇತರ ಬಂಧುಗಳೂ ಇದ್ದಾರೆ. ಸೊ ಅವ್ರು ಬಂದ್ಬಿಟ್ಟಿದ್ದಾರೆ, ಅವರು ನನ್ನ ಕೊಲ್ಲಿ, ಆದ್ರೆ ನಾನೇಕೆ ಅವ್ರನ್ನ ಕೊಲ್ಬೇಕು ಅಂತ ಅಪೇಕ್ಷಿಸ್ಬೇಕು ಅಂತ ಕ್ವಶನ್ ಮಾಡ್ತಾ ಇದ್ದಾನೆ. ಹಾಗೆ ಹೇ ಜನಾರ್ದನ, ಕೃಷ್ಣನ್ ಹೇಳ್ತಾನೆ, ಈ ಭೂಮಿಯ ಮಾತಿರ್ಲಿ 3 ಲೋಕಗಳನ್ನ ನನಗೆ ಕೊಡೋದಾದ್ರೂ ಕೂಡ ಇವರೊಡನೆ ನನ್ಗೆ ಯುದ್ಧ ಮಾಡೋಕೆ ಇಷ್ಟ ಇಲ್ಲ ಅಂತ. ಧೃತರಾಷ್ಟ್ರನ ಮಕ್ಕಳನ್ನ ಕೊಂದು ನಾನ್ ಯಾವ ಸಂತೋಷವನ್ನ ಕಾಣ್ಲಿ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಿದ್ದಾನೆ. ಅರ್ಜುನನ ರೀಸನ್ಗಳು ಎಷ್ಟು ವ್ಯಾಲಿಡ್ ಇದಾವೆ ಅಂತ ಅಂದ್ರೆ ಮುಂದಿನ ಶ್ಲೋಕಗಳಲ್ಲಿ ಇನ್ನೂ ತೀಕ್ಷ್ಣವಾಗಿ ತನ್ನ ರೀಸನ್ ಹೇಳ್ತಾ ಹೋಗ್ತಾನೆ, ಯಾಕೆ ಯುದ್ಧ ಮಾಡಲ್ಲ ಅಂತ ನೋಡೋಣ. ಹರೇ ಕೃಷ್ಣ. ಹೇ ಜನಾರ್ದನ, ಕೃಷ್ಣ, ಈ ಭೂಮಿ ಇರ್ಲಿ 3 ಲೋಕಗಳನ್ನ ನನಗೆ ಕೊಡ್ತೀನಿ ಅಂದ್ರೂ ಕೂಡ ನಾನ್ ಯುದ್ಧ ಮಾಡೋದಿಲ್ಲ. ಯಾಕಂತಂದ್ರೆ ಈ ಧೃತರಾಷ್ಟ್ರನ ಮಕ್ಕಳನ್ನ ಕೊಂದು ನಾನ್ ಹೇಗ್ ಸಂತೋಷವಾಗಿರ್ಲಿ ಅಂತ ಅರ್ಜುನ ಕೃಷ್ಣನಿಗೆ ಕ್ವಶನ್ ಮಾಡ್ತಿರೋದನ್ನ ಕೊನೆ ಶ್ಲೋಕದಲ್ಲಿ ನೋಡಿದ್ವಿ. ಈಗ ಅರ್ಜುನ 1ನೇ ಅಧ್ಯಾಯದ 36ನೇ ಶ್ಲೋಕದಲ್ಲಿ ಕಂಟಿನ್ಯೂ ಮಾಡಿ ಹೇಳ್ತಾನೆ, ಪಾಪಂ ಏವಾಶ್ರಯದ್ ಅಸ್ಮಾನ್ ಹತ್ವೈತಾನ್ ಆತತಾಯಿನಃ ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಈ ಶ್ಲೋಕದ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಅರ್ಜುನ ಸಂತನ ಸ್ವಭಾವವನ್ನ ಎಕ್ಸಿಬಿಟ್ ಮಾಡ್ತಾ ಇದ್ದಾನಂತೆ. ಒಬ್ಬ ಸಂತ ತನಗೆ ಕೆಟ್ಟದನ್ನು ಮಾಡಿದ್ರು ಕೂಡ ಅವ್ರನ್ನ ಕ್ಷಮಿಸಿ ಬಿಡೋ ಸ್ವಭಾವ ಸಂತನದು. ಆದ್ರೆ ಸಂತನ ಸ್ವಭಾವ ಆದ್ರೂ ಕೂಡ ಕ್ಷತ್ರಿಯ ಹೇಡಿ ಆಗ್ಬಾರ್ದು ಅನ್ನೋದನ್ನು ಕೂಡ ಹೇಳ್ತಾರೆ ಇಲ್ಲಿ. ಅದಕ್ಕೆ ಒಂದು ಎಕ್ಸಾಂಪಲ್ ನ ಕೂಡ ಕೊಡ್ತಾರೆ, ಅದು ಶ್ರೀರಾಮಚಂದ್ರ. ಶ್ರೀರಾಮಚಂದ್ರನದ್ದು ಸಂತನ ಕ್ಯಾರೆಕ್ಟರ್ ಆದ್ರೂ ಕೂಡ ರಾವಣ ಯಾವಾಗ ಸೀತಾಮಾತೆಯನ್ನ ಅಪಹರಿಸಿ ಹೋಗ್ತಾನೆ, ಅವನನ್ನ ಹೋಗಿ ಸರಿಯಾದ ಪಾಠವನ್ನ ಕಲಿಸಿ ಅವನ್ನ ಕೊಂದು ಬರ್ತಾನೆ ರಾಮಚಂದ್ರ. ಈ ಶ್ಲೋಕವನ್ನ ನೋಡಿದ್ರೆ ಅರ್ಜುನ ಒಂದು ವರ್ಡ್ ನ ಯೂಸ್ ಮಾಡ್ತಾ ಇದ್ದಾನೆ, ಆತ ತಾಯಿನಃ ಅಂತ. ಅಂದ್ರೆ ಆಕ್ರಮಣಕಾರಿಗಳು. ವೇದಗಳ ಪ್ರಕಾರ ದುರಾಕ್ರಮಣ ಮಾಡೋರು 6 ಬಗೆಯ ಜನ ಅಂತೆ. 1ನೇವ್ರು ಬಂದು ವಿಷ ಹಾಕುವವನು, 2ನೇವನು ಮನೆಗೆ ಬೆಂಕಿ ಹಚ್ಚೋನು, 3ನೇವನು ಮಾರಕ ಆಯುಧಗಳಿಂದ ದಾಳಿ ಮಾಡೋನು, 4ನೇವನು ಸಂಪತ್ತನ್ನ ಲೂಟಿ ಮಾಡೋನು, 5 ಮತ್ತೊಬ್ಬನ ಭೂಮಿಯನ್ನ ವಶ ಮಾಡ್ಕೊಳ್ಳೋನು, 6ನೇದು ಮತ್ತೊಬ್ಬನ ಹೆಂಡತಿಯನ್ನ ಅಪಹರಿಸುವವನು. ಇಂತಹ ದುರಾಕ್ರಮಣ ಮಾಡೋ ಪಾಪಿಗಳನ್ನ ಕೊಂದ್ರೆ ಅದಕ್ಕೆ ಯಾವುದೇ ರೀತಿಯ ಪಾಪ ಬರೋದಿಲ್ಲ ಅಂತ ಇವನ್ ಶಾಸ್ತ್ರಗಳು ಹೇಳುತ್ತೆ. ಆದ್ರೂ ಕೂಡ ಅರ್ಜುನ ತನ್ನ ಸಂತ ಸ್ವಭಾವವನ್ನ ತೋರಿಸ್ತಾ ಇದ್ದಾನೆ, ಅಂದ್ರೆ ಭಕ್ತನ ಸ್ವಭಾವವನ್ನ. ಹಾಗಾಗಿ ಶ್ರೀಕೃಷ್ಣನನ್ನ ಅರ್ಜುನ ಮಾಧವ ಅಂತ ಕರೀತಿದ್ದಾನೆ. ಅಂದ್ರೆ ಭಾಗ್ಯಲಕ್ಷ್ಮಿಯ ಪತಿಯೇ, ನನಗೆ ಯಾಕೆ ಈ ದೌರ್ಭಾಗ್ಯವನ್ನ ತರುವಂತ ಕೆಲಸವನ್ನ ಮಾಡುವಂತ ನೀನು ಪ್ರೇರೇಪಿಸಬೇಡ ಅಂತ. ಧೃತರಾಷ್ಟ್ರನ ಮಕ್ಕಳನ್ನ ಮತ್ತೆ ನಮ್ಮ ಬಂಧುಗಳನ್ನ ಮತ್ತೆ ನಮ್ಮ ಸ್ನೇಹಿತರನ್ನ ಕೊಂದು ನಮಗೆ ಯಾವ ರೀತಿ ಸುಖ ಸಿಗುತ್ತೆ? ಹಾಗೆ ನಾವು ಸುಖವಾಗಿರಲು ಸಾಧ್ಯನಾ ಅಂತ ಕೃಷ್ಣನಿಗೆ ಅರ್ಜುನ ಕ್ವಶನ್ ಮಾಡ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಅರ್ಜುನನ ಇನ್ನಷ್ಟು ವಿಷಾದವನ್ನ ಮುಂದಿನ ಶ್ಲೋಕಗಳಲ್ಲಿ ನೋಡೋಣ. ಹರೇ ಕೃಷ್ಣ. ಆಕ್ಚುಲಿ ಅರ್ಜುನ ತನ್ನ ಸ್ಟ್ರಾಂಗ್ ರೀಸನ್ ಗಳನ್ನ ಬಿಲ್ಡ್ ಮಾಡ್ತಾನೆ ಹೋಗ್ತಾ ಇದ್ದಾನೆ, ನಾನು ಯಾಕೆ ಯುದ್ಧ ಮಾಡಬಾರ್ದು ಅಂತ. 37 ಮತ್ತೆ 38ನೇ ಶ್ಲೋಕದಲ್ಲೂ ಕೂಡ ಕಾರಣವನ್ನ ಕೊಡ್ತಾನೆ, ಬನ್ನಿ ನೋಡೋಣ. ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಂ ಅಸ್ಮಾಭಿಃ ಪಾಪಾದ್ ಅಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಸ್ಯಾದ್ಭಿರ್ ಜನಾರ್ದನ. ಹಾಗಂದ್ರೆ ಹೇ ಜನಾರ್ದನ, ಜಗತ್ತಿನ ಒಡೆಯನೆ ಕೇಳಿಲಿ, ನನ್ನ ಎದುರಾಳಿಗಳಾಗಿ ಯಾರೆಲ್ಲ ಬಂದಿದ್ದಾರೆ ಅವರ ಹಾರ್ಟು ಕಂಪ್ಲೀಟ್ಲಿ ಗ್ರೀಡ್ ಅಂದ್ರೆ ದುರಾಸೆಯಿಂದ ತುಂಬಿದೆ. ಹಾಗಾಗಿ ಅವರು ತಮ್ಮ ಓನ್ ಕುಟುಂಬದವ್ರನ್ನ ಕೊಲ್ತಿದ್ದಾರೋ ಅಥವಾ ಮಿತ್ರ ದ್ರೋಹ ಮಾಡ್ತಿದ್ರು ಕೂಡ ಅವರಿಗೆ ಯಾವ ರೀತಿಯ ದೋಷನೂ ಕಾಣ್ತಾ ಇಲ್ಲ. ಆದ್ರೆ ಜ್ಞಾನ ಇರೋ ನಾವು ಎಲ್ಲವನ್ನು ತಿಳಿದವರು ಕೂಡ ಇಂಥ ಪಾಪ ಕೃತ್ಯಗಳಲ್ಲಿ ಯಾಕೆ ಭಾಗಿಯಾಗಬೇಕು ಅಂತ ಅರ್ಜುನ ಕೃಷ್ಣನನ್ನ ಕ್ವಶನ್ ಮಾಡ್ತಾ ಇದ್ದಾನೆ. ಇಲ್ಲಿ ತನಕ ಅರ್ಜುನ ಯುದ್ಧ ಯಾಕೆ ಮಾಡಬಾರ್ದು ಅಂತ ಹೇಳ್ತಾ ಹೋದ. ಇನ್ನು ಮುಂದಿನ ಶ್ಲೋಕದಲ್ಲಿ ಯುದ್ಧವನ್ನ ಮಾಡಿದ್ರೆ ಏನೆಲ್ಲ ಪ್ರಾಕ್ಟಿಕಲಿ ಹಾರ್ಮ್ ಅಂದ್ರೆ ತೊಂದರೆಗೆ ಒಳಗಾಗ್ತೀವಿ ಅನ್ನೋದನ್ನ ಹೇಳ್ತಾ ಹೋಗ್ತಾನೆ. ನೋಡ ಮುಂದಿನ ಶ್ಲೋಕದಲ್ಲಿ. ಹರೇ ಕೃಷ್ಣ. ಈಗ ಅರ್ಜುನ ಕೊಡೋ ರೀಸನ್ ಏನಾದ್ರು ನೀವು ಕೇಳ್ಬಿಟ್ರೆ, ಎಸ್ ಅರ್ಜುನ ಇಸ್ ರೈಟ್, ಸೊ ಕೃಷ್ಣ ಯುದ್ಧ ಮಾಡೋದ್ ಬೇಡ, ನಡಿ ಮನೆಗೆ ಹೋಗೋಣ ಅಂತ ಹೇಳ್ತೀರ. ಬನ್ನಿ ನೋಡೋಣ 39ನೇ ಶ್ಲೋಕ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಧರ್ಮೇನಷ್ಟೇ ಕುಲಂ ಕೃಷ್ಣಂ ಅಧರ್ಮೋಭಿ ಭವತ್ಯುತ. ಹಾಗಂದ್ರೆ ನಾವು ಯುದ್ಧ ಮಾಡಿದ್ರೆ ಏನಾಗುತ್ತೆ? ಕುಲ ನಾಶವಾಗುತ್ತೆ. ಆ ಕುಲಕ್ಷಯವಾದ್ರೆ ಏನಾಗುತ್ತೆ?
ಆ ಕುಲದಲ್ಲಿ ಸನಾತನ ಧರ್ಮವಾಗಿ ಬಂದಿದ್ದ ಫ್ಯಾಮಿಲಿ ರಿಚುವಲ್ಸ್ ಆಗಿರ್ಬೋದು, ರಿಲಿಜಿಯಸ್ ಪ್ರಾಕ್ಟೀಸ್ ಆಗಿರ್ಬೋದು, ಎಲ್ಲ ನಾಶವಂತವೆ. ಪ್ರತಿ ಕುಟುಂಬದಲ್ಲೂ ಈ ತರ ಧರ್ಮ ನಾಶ ಆಗ್ತಾ ಹೋದ್ರೆ ಉಳಿದ ಭಾಗ ಏನಾಗುತ್ತೆ, ಅದು ಅಧರ್ಮದ ವಶ ಆಗುತ್ತೆ. ಬೇಸಿಕಲಿ ಅರ್ಜುನ ಏನ್ ಹೇಳ್ಕೊಟ್ಟಿರೋದು ಅಂದ್ರೆ, ಇದು ವರ್ಣಾಶ್ರಮ ಸಿಸ್ಟಮ್ ಇದೆ ಕೃಷ್ಣ, ಇದರಲ್ಲಿ ಹುಟ್ಟಿನಿಂದ ಸಾವಿನ ತನಕ ಸುಮಾರು ಸಂಸ್ಕಾರಗಳನ್ನ ಮಾಡ್ಕೊಂತ ಬರ್ತಾ ಇರ್ತಾರೆ. ಆ ಸಂಸ್ಕಾರಗಳು ಅಂದ್ರೆ ಶುದ್ಧೀಕರಣಗಳು ಮನುಷ್ಯನಿಗೆ ಅತ್ಯಗತ್ಯ. ಅದರಿಂದನೇ ಮನುಷ್ಯ ಮೋಕ್ಷದ ದಾರಿಗೆ ಹೋಗಬಲ್ಲ. ಇಲ್ಲಿ ಬಂದಿರ್ತಕ್ಕಂಥ ಯೋಧರೆಲ್ಲ ಕುಟುಂಬಸ್ಥರು ಮತ್ತೆ ಹಿರಿಯರು, ಅವರನ್ನೆಲ್ಲ ನಾವು ಕೊಂದ್ರೆ ಅವರ ಕುಟುಂಬದಲ್ಲಿರೋ ಸ್ತ್ರೀಯರು ಮತ್ತೆ ಮಕ್ಕಳು ಅನಾಥರಾಗ್ತಾರೆ. ಅವರು ಈ ಧರ್ಮ ಪಾಲನೆಯನ್ನ ಮಾಡೋದಿಲ್ಲ. ಈ ತರ ಧರ್ಮವನ್ನ ಪಾಲನೆ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ 40ನೇ ಶ್ಲೋಕದಲ್ಲಿ ಮತ್ತೆ ಹೇಳ್ತಾನೆ, ಅಧರ್ಮಾಭಿವಾತ್ ಕೃಷ್ಣ ಪ್ರದಿಶಂತಿ ಕುಲ ಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾಷ್ಣೇಯ ಜಾಯತೆ ವರ್ಣ ಶಂಕರ. ನೋಡು ಕೃಷ್ಣ, ಕುಟುಂಬದಲ್ಲಿ ಧರ್ಮವೆಲ್ಲ ಕಳೆದು ಹೋಗಿ ಅಧರ್ಮವೇ ಪ್ರಧಾನವಾದಾಗ ಕುಲಸ್ತ್ರೀಯರೆಲ್ಲ ನೀತಿಗೆಡ್ತಾರೆ, ಅಂದ್ರೆ ಭ್ರಷ್ಟರಾಗ್ತಾರೆ. ಕುಲಸ್ತ್ರೀಯರೇನಾದ್ರೂ ನೀತಿ ಭ್ರಷ್ಟರಾದ್ರೆ ಅದು ಅನಿಷ್ಟ ಸಂತಾನಕ್ಕೆ ತಗೊಂಡೋಗುತ್ತೆ ಅಂತ ಅರ್ಜುನ ಇಲ್ಲಿ ಎಷ್ಟು ಚೆನ್ನಾಗಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾನೆ ಸಮಾಜದ ಬಗ್ಗೆ ಅಂತ ಅಂದ್ರೆ, ಯಾರು ವಿಧವೆರಾಗಿರ್ತಾರೆ ಗಂಡನ ಕಳ್ಕೊಂಡು ಮತ್ತೆ ಹಿರಿಯರು ಇರೋದಿಲ್ಲ, ಅಂತಹ ಸ್ತ್ರೀಯರನ್ನ ಈ ರೆಸ್ಪಾನ್ಸಿಬಲ್ ಮೆನ್ ಅಥವಾ ಹೊಣೆಗೇಡಿ ಗಂಡಸರು ಕಾದು ಕುಳಿತಾ ಇರ್ತಾರೆ ಉಪಯೋಗಿಸ್ಕೊಳ್ಳಿಕ್ಕೆ ಅಥವಾ ಬಳಸ್ಕೊಳ್ಳಿಕ್ಕೆ ಈ ಲಿವ್ ಇನ್ ರಿಲೇಶನ್ಶಿಪ್ ಅಥವಾ ಸಿಚುವೇಶನ್ಶಿಪ್ ಅನ್ನೋ ವರ್ಡ್ ಇಟ್ಕೊಂಡು. ಇದರಿಂದ ಮಕ್ಕಳುಗಳು ಕೂಡ ಹೇಗ್ ಬೇಕೋ ಆಗಿ ಬೆಳಿತಾರೆ, ಅವ್ರು ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಕೃಷ್ಣ ಯುದ್ಧ ಮಾಡಿದ್ರೆ ಇದು ಎಲ್ಲ ಪ್ರಸಂಗ ಆಗುತ್ತೆ ಅಂತ ಕೃಷ್ಣನಿಗೆ ಅರ್ಜುನ ಹೇಳ್ತಾ ಇದ್ದಾನೆ. ಯಾವಾಗ ಏನು ರಿಸ್ಟ್ರಿಕ್ಷನ್ ಇದೆ, ಸ್ತ್ರೀಯರ ಪಾತಿವ್ರತ ಮತ್ತೆ ನಿಷ್ಠೆಯ ಆಧಾರ ಕೆಡುತ್ತೆ, ಅವಾಗ ಒಂದು ಬೇಡದ ಜನತೆಯ ಉಗಮವಾಗುತ್ತೆ. ಅಂತ ಬೇಡದ ಜನತೆಯ ಸಂಖ್ಯೆ ಏನಾದ್ರೂ ಹೆಚ್ಚಾದ್ರೆ ಸಂಸಾರದಲ್ಲಿ ಅಥವಾ ಸಂಸಾರದ ಸಂಪ್ರದಾಯವನ್ನೆಲ್ಲ ನಾಶ ಮಾಡ್ತಾ ಹೋಗುತ್ತೆ. ನಾಶ ಮಾಡಿದ್ರ ಫಲವಾಗಿ ಅವರ ಪೂರ್ವಿಕರು ನರಕದಲ್ಲೇ ಕೊಳೆಯಬೇಕಾದ ಪರಿಸ್ಥಿತಿ ಕೂಡ ಬರುತ್ತೆ ಅಂತ ಅರ್ಜುನ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಶ್ಲೋಕ 41, ಸಂಕರೋ ನರಕಾಯೇವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಯಾಕೆ ಅರ್ಜುನ ಅವರು ನರಕದಲ್ಲಿ ಕೊಳಿಬೇಕು ಅಂತ ಹೇಳ್ತೇನೆ ಅಂತಂದ್ರೆ, ಅವ್ರು ಮಾಡ್ತಾ ಇದ್ದಂತ ಸಂಪ್ರದಾಯಗಳು ನಿಂತು ಹೋಗ್ತವೆ, ಅಧರ್ಮ ಹೆಚ್ಚಾಗುತ್ತೆ. ಹಾಗೆ ಅವರ ಪೂರ್ವಜರಿಗೆ ನಡಿಬೇಕಾದಂತ ಪಿಂಡೋದಕ ಕ್ರಿಯೆಗಳನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸ್ತಾರೆ. ಬೇಸಿಕಲಿ ಪೂರ್ವಿಕರಿಗೆ ಕಾಲಕ್ಕೆ ಪಿಂಡೋದಕ ಕ್ರಿಯೆಗಳನ್ನ ಮಾಡೋದು ಅತ್ಯಗತ್ಯವಾಗಿರುತ್ತೆ. ಆ ಕ್ರಿಯೆಯನ್ನ ವಿಷ್ಣುವಿನ ಪೂಜೆ ಮೂಲಕ ಮಾಡಲಾಗುತ್ತೆ. ಆಗ ಪ್ರಸಾದವನ್ನು ಕೂಡ ಅರ್ಪಿಸ್ತೀವಿ. ಆ ವಿಷ್ಣುವಿನ ಪ್ರಸಾದವನ್ನ ಯಾರೇ ಸ್ವೀಕರಿಸಿದ್ರು ಕೂಡ ಎಲ್ಲಾ ಪಾಪ ಕರ್ಮಗಳಿಂದ ಮುಕ್ತರಾಗ್ತಾರೆ ಅನ್ನೋದು ವಾಸ್ತವ. ಹಾಗೆ ಕೆಲವು ಸಲ ತಮ್ಮ ಪೂರ್ವಿಕರು ಅಂದ್ರೆ ಪಿತೃಗಳು ನಾನಾ ಬಗೆಯ ಪಾಪ ಕರ್ಮಗಳನ್ನ ಮಾಡಿ ಅವರಿಗೆ ಈ ಮಟೀರಿಯಲ್ ಬಾಡಿ ಅಂದ್ರೆ ಸ್ಥೂಲ ಶರೀರ ಕೂಡ ಸಿಕ್ಕಿರೋದಿಲ್ಲ. ಯಾವಾಗ ಅವರಿಗೆ ಸ್ಥೂಲ ಶರೀರವನ್ನು ಪಡೆಯಲಾಗದೆ ಒಂದು ಸೂಕ್ಷ್ಮ ಶರೀರದಲ್ಲಿ ಅಂದ್ರೆ ಒಂದು ದೆವ್ವನೋ ಪ್ರೇತನೋ ಆಗಿ ಅಲಿತಾ ಇರ್ತಾರೆ, ಅಂತಹ ಸಮಯದಲ್ಲಿ ಅವರ ಕುಟುಂಬಸ್ಥರು ಅವರಿಗೆ ಈ ವಿಷ್ಣು ಪ್ರಸಾದವನ್ನ ಅರ್ಪಿಸಿದ್ರೆ ಅವಾಗ ಅವರು ಆ ಸೂಕ್ಷ್ಮ ದೇಹ ಅಂದ್ರೆ ಯಾತನಾಮಯ ಶರೀರದಿಂದ ಅವರಿಗೆ ನಾವು ಬಿಡುಗಡೆಯನ್ನ ಕೊಟ್ಟಂಗೆ ಆಗುತ್ತೆ. ಅಟ್ಲೀಸ್ಟ್ ಅವರಿಗೆ ಒಂದು ಸ್ಥೂಲ ಶರೀರ ಅಂದ್ರೆ ಈ ಮಟೀರಿಯಲ್ ಬಾಡಿ ಆದ್ರೂ ಸಿಕ್ಕತ್ತೆ. ಈ ಕಾರಣದಿಂದಾಗಿನೇ ಅರ್ಜುನ ಅಲ್ಲಿ ಹೇಳ್ತಾ ಇರೋದು, ಯಾವಾಗ ಈ ಕ್ರಿಯೆಗಳನ್ನೆಲ್ಲ ನಿಲ್ಲಿಸ್ತಾರೆ ಅಧರ್ಮದಿಂದ ಮತ್ತೆ ಸಂಪ್ರದಾಯವನ್ನ ಉಲ್ಲಂಘಿಸಿ, ಆಗ ಪೂರ್ವಿಕರು ನರಕದಲ್ಲೇ ಇರಬೇಕಾಗುತ್ತೆ ಅಂತ ಅರ್ಜುನ ಇಲ್ಲಿ ಹೇಳ್ತಾ ಇರೋದು. ಸಮಾಜದ ಮೇಲಿರೋ ಕಳಕಳಿಯಿಂದ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಯುದ್ಧ ಆದ್ರೆ ಏನೆಲ್ಲ ಆಗುತ್ತೆ ಅಂತ. ಅದು ಮುಂದುವರಿದ ಭಾಗ 42ನೇ ಶ್ಲೋಕ. ದೋಷೇ ರೇಥೇ ಕುಲಜ್ಞಾನಾಂ ವರ್ಣ ಸಂಕರ ಕಾರಕೇ ಉತ್ಸಾಧ್ಯಂತೆ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತಾಃ. ಹಾಗಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ವರ್ಣಾಶ್ರಮ ಅಂತ ಒಂದು ಸಿಸ್ಟಮ್ ಇದೆ. ಅದರಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸತ್ವ ಈ ತರ 4 ಆಶ್ರಮಗಳು ಬರುತ್ತೆ. ಈ 4 ಆಶ್ರಮದ ಮುಖ್ಯ ಉದ್ದೇಶ ಕಟ್ಟ ಕಡೆಯ ಗುರಿಯನ್ನ ತಲುಪೋದು, ಅದು ಮುಕ್ತಿ. ಹಾಗೆ ಈ ಆಶ್ರಮಗಳನ್ನು ಕೂಡ ಅದೇ ರೀತಿಯಾಗಿ ಸೈಂಟಿಫಿಕಲಿ ಡಿಸೈನ್ ಮಾಡಿರ್ತಾರೆ. ಆದ್ರೆ ಯಾವಾಗ ಈ ವರ್ಣ ಸಂಕರ ಆಗುತ್ತೆ ಅಂದ್ರೆ ಅನಪೇಕ್ಷಿತ ಮಕ್ಕಳುಗಳು ಹುಟ್ಟುತ್ತಾರೆ, ಅವಾಗ ಈ ಸಮುದಾಯ ಯೋಜನೆಗಳು, ಕುಟುಂಬ ಯೋಜನೆಗಳು, ಅದೇ ರೀತಿಯಲ್ಲಿ ಕುಟುಂಬದ ಸಂಪ್ರದಾಯಗಳು ಎಲ್ಲವೂ ಕೂಡ ನಾಶವಾಗ್ತವೆ. ಈ ನಾಶವಾಗಿದ್ರ ಪರಿಣಾಮದಿಂದ ಎಲ್ಲ ಆಶ್ರಮದ ಮುಖ್ಯ ಗುರಿ ಏನಾಗಿರುತ್ತೆ, ಮುಕ್ತಿ, ಅದು ಕೂಡ ಮಿಸ್ ಆಗೋಗುತ್ತೆ ಮನುಷ್ಯನಿಗೆ ಅಂತ. ಈ ತರ ಸಮಾಜದಲ್ಲಿ ನಾಯಕರು ಕೂಡ ಇದೇ ರೀತಿಯಲ್ಲಿ ದಾರಿ ತಪ್ಪಿಸಿ ಅವ್ಯವಸ್ಥೆಯಿಂದ ನಡೀತಾ ಇರ್ಬೇಕಾದ್ರೆ ಅವರ ಫಾಲೋವರ್ಸ್, ಹಿಂಬಾಲಕರು ಕೂಡ ಅವ್ರನ್ನ ಪರಿಪಾಲಿಸ್ತಾರೆ. ಸೊ ಅವರೂ ಕೂಡ ಮನುಷ್ಯ ಜನ್ಮದ ಮಹತ್ವವನ್ನ ಮಿಸ್ ಮಾಡ್ಕೋತಾರೆ ಅಂತ. ಮನುಷ್ಯ ಜನ್ಮದ ಮುಖ್ಯ ಗುರಿಯನ್ನೇನೋ ಮಿಸ್ ಮಾಡ್ಕೊಂಡ್ರು. ಅಲ್ಲಿಗೆ ಸುಮ್ಮನಾದ್ರ ಇನ್ನು ಮುಂದೆ ಅರ್ಜುನ ಹೇಳ್ತಾನೆ, ಶ್ಲೋಕ 43, ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯಾನು ಶುಶ್ರುಮ. ಹಾಗಂದ್ರೆ ಅರ್ಜುನ ಹೇಳ್ತಾನೆ, ಹೇ ಕೃಷ್ಣ, ಜನರ ಪೋಷಕನೇ, ಜನಾರ್ದನನೇ, ಯಾರ ಕುಟುಂಬ ಸಂಪ್ರದಾಯವು ನಾಶವಾಗುತ್ತದೋ ಅವರು ಶಾಶ್ವತ ನರಕವಾಸಿಗಳಾಗುತ್ತಾರೆ ಎಂದು ನಾನು ಗುರು ಶಿಷ್ಯ ಪರಂಪರೆಯಲ್ಲಿ ಕೇಳಿದ್ದೇನೆ ಅಂತ. ಯಾಕಂತಂದ್ರೆ ನಮ್ಮ ಜ್ಞಾನ ಅಥವಾ ಎಕ್ಸ್ಪೀರಿಯನ್ಸ್ ಎಷ್ಟಾಗಿರುತ್ತೆ, ನಾವು ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಏನೆಲ್ಲ ಕೇಳಿದೀವಿ, ಏನೆಲ್ಲ ನೋಡಿದೀವಿ, ಅದ್ರ ಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಜ್ಞಾನ ನಿರ್ಧಾರಿತವಾಗಿರುತ್ತೆ. ಹಾಗಾಗಿ ಅರ್ಜುನ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೇನೆ, ನಾನು ಅಧಿಕೃತವಾದ ಗುರು ಶಿಷ್ಯರ ಪರಂಪರೆಯಿಂದ ನಾನು ಈ ಮಾಹಿತಿಯನ್ನೆಲ್ಲ ಕೇಳಿದ್ದೇನೆ ಕೃಷ್ಣ, ಇದು ನಿಜವಾದದ್ದು ಅಂತ.
ಇನ್ನೇನು ನಾವು ಅಧ್ಯಾಯ 1 ಮುಗಿಸೋಕ್ ಬಂದಿದೀವಿ. ನೋಡೋಣ, ಇನ್ನ 3 ಶ್ಲೋಕ ಇದಾವೆ ಮುಂದೆ. ಹರೇ ಕೃಷ್ಣ. ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನಂತೆ. ತನ್ನ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಯಾರೇ ತನ್ನ ಸ್ವಾರ್ಥಕ್ಕೆ ಅಡ್ಡ ಬಂದ್ರು ಅವ್ರನ್ನ ಸಾಯಿಸೋಕೆ ರೆಡಿ ಇರ್ತಾನಂತೆ. ಅದನ್ನೇ 44ನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಿದ್ದಾನೆ, ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತ ವಯಂ ಯದ್ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಅರ್ಜುನ ತುಂಬಾ ಡಿಪ್ರೆಸ್ ಆಗಿ ಮಾತುಗಳನ್ನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಕೃಷ್ಣ, ಈ ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನೇ ಕೊಲ್ಲೋಕ್ ಬಯಸ್ತಿದೀವಲ್ಲ, ಇದು ಎಂತ ಆಶ್ಚರ್ಯಕರ ಸಂಗತಿ ಕೃಷ್ಣ ಅಂತ. ಅಯ್ಯೋ ಅಂತಿದ್ದಾನೆ ಅರ್ಜುನ. ಇದು ಮಹತ್ತಾದ ಪಾಪ ಕಾರ್ಯಗಳು ಅಂತ ಗೊತ್ತು, ಆದ್ರೂ ಕೂಡ ನಾವು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದೀವಲ್ಲ. ಈ ತರ ಹೇಳಿ ಅರ್ಜುನ ಹೇಳ್ತಾನೆ, ಕೃಷ್ಣ ಅವ್ರ ಒಂದ್ ಕೆಲಸ ಮಾಡ್ಲಿ. ಏನಾ ಒಂದ್ ಕೆಲಸ? 45ನೇ ಶ್ಲೋಕ, ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯುಸ್ ತನ್ಮೇ ಕ್ಷೇಮತರಂ ಭವೇತ್. ಹಾಗಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಅವ್ರ ಮೇಲೆ ಪ್ರತೀಕಾರ ಮಾಡ್ಬೇಕಂತ ಇಲ್ಲ. ಹಾಗೆ ನಾನು ನಿಶಸ್ತ್ರಧಾರಿಯಾಗಿ ನಿಂತು ಬಿಡ್ತೀನಿ. ಅವರು ಶಸ್ತ್ರಧಾರಿಯಾಗಿದ್ದಾರೆ ತಾನೆ, ಅವರೇ ಬಂದು ನನ್ನ ಕೊಂದು ಬಿಡ್ಲಿ, ನನಗೇನು ಸಮಸ್ಯೆ ಇಲ್ಲ ಕೃಷ್ಣ, ಅದೇ ನನಗೆ ಒಳ್ಳೇದು ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಆಕ್ಚುಲ್ ಆಗಿ ನೋಡಿದ್ರೆ ಯುದ್ಧದ ನೀತಿಯ ಪ್ರಕಾರ ಶಸ್ತ್ರವಿಲ್ಲದವನಿಗೆ ಅಥವಾ ಮನಸ್ಸಿಲ್ಲದವನ ಮೇಲೆ ಯಾರು ಯುದ್ಧ ಮಾಡುವಂತಿಲ್ಲ. ಆದ್ರೂ ಕೂಡ ಅರ್ಜುನ ಹೇಳ್ತಿದ್ದಾನೆ, ನಾನು ಮನಸ್ಸಿಲ್ಲಿದ್ರು ಪರವಾಗಿಲ್ಲ, ಶಸ್ತ್ರ ಇಲ್ಲಿದ್ರು ಪರವಾಗಿಲ್ಲ, ಅವ್ರು ನನ್ನ ಮೇಲೆ ಯುದ್ಧ ಮಾಡಿದ್ರು ಕೂಡ ನಾನು ಅವ್ರ ಮೇಲೆ ಯುದ್ಧ ಮಾಡೋದಿಲ್ಲ ಕೃಷ್ಣ ಅಂತ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಇದು ಶ್ರೇಷ್ಠ ಭಗವದ್ಭಕ್ತನ ಮೃದು ಮನಸ್ಸು ಅಂತ. ಮುಂದಿನ ಶ್ಲೋಕದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ರಿಪೋರ್ಟ್ ಮಾಡ್ತಾನೆ. ಮತ್ತೆ ಅದೇ ಕೊನೆಯ ಶ್ಲೋಕ 1ನೇ ಅಧ್ಯಾಯದ್ದು. ನೋಡೋಣ ಮುಂದಿನ ಶ್ಲೋಕದಲ್ಲಿ. ಹರೇ ಕೃಷ್ಣ. ನಾವೀಗ 1ನೇ ಅಧ್ಯಾಯದ ಕೊನೆಯ ಶ್ಲೋಕಕ್ಕೆ ಬಂದಿದ್ದೀವಿ. ಸಂಜಯ ಧೃತರಾಷ್ಟ್ರನಿಗೆ ರಿಪೋರ್ಟ್ ಮಾಡ್ತಾ ಇದ್ದಾನೆ. ಸಂಜಯ ಉವಾಚ ಏವ ಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಹಾಗಂದ್ರೆ ಇಲ್ಲಿ ತನಕ ದುರ್ಯೋಧನ ಮಾತಾಡಿದ್ನ ನೋಡ್ದ, ಅರ್ಜುನ ಗೋಳಾಡಿದ್ನ ನೋಡ್ದ, ಹಾಗೆ ಕೃಷ್ಣನು ಕೂಡ ಒಂದ್ ಮಾತು ಹೇಳಿದ್ನ ನೋಡ್ದ. ಇದನ್ನೆಲ್ಲ ನೋಡಿ ಏನಾಗ್ತಿದೆ ಅಂತ ರಿಪೋರ್ಟ್ ಮಾಡ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಏನಾಗ್ತಿದೆ ಅಂದ್ರೆ ಸಂಜಯ ಹೇಳ್ತಾನೆ, ರಣಭೂಮಿನಲ್ಲಿ ಅರ್ಜುನ ಈ ತರ ಎಲ್ಲ ಹೇಳ್ಬಿಟ್ಟು ತನ್ನ ಬಿಲ್ಲು ಬಾಣಗಳನ್ನ ಬದಿಗಿಟ್ಟು ದುಃಖ ಪರವಶನಾಗಿ ರಥದಲ್ಲಿ ಕುಳಿತುಕೊಂಡ್ಬಿಟ್ಟ ಅಂತ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಆಕ್ಚುಲಿ ಫಸ್ಟಿಗೆ ಕೃಷ್ಣನಿಗೆ ಅರ್ಜುನ ಏನ್ ಹೇಳಿದ್ದು, ಸೇನೆಯೋರ್ ಮಧ್ಯೆ, ಹಾಗಂದ್ರೆ 2 ಸೈನ್ಯಗಳ ಮಧ್ಯೆ ನನ್ನ ರಥವನ್ನ ತಗೊಂಡೋಗು ಕೃಷ್ಣ, ನಾನು ನೋಡ್ಬೇಕು ಅಂತ. ಆ ಸ್ಪಿರಿಟ್ ನಲ್ಲಿ ಇದ್ದವನು ಈಗ ತನ್ನ ಗಾಂಡೀವ ಬಿಲ್ಲು ಬಾಣಗಳನ್ನೆಲ್ಲ ಬದಿಗಿಟ್ಟು ರಥದಲ್ಲಿ ಭಾವ ಪರವಶನಾಗಿ ಕುತ್ಕೋತಾ ಇದ್ದಾನೆ. ಭಾವಾರ್ಥದಲ್ಲಿ ಪ್ರಭುಪಾದರು ಈ ಗುಣವನ್ನ ವಿವರಿಸ್ತಾರೆ. ಭಗವಂತನ ಸೇವೆಯಲ್ಲಿ ನಿರತನಾದ ಇಂತಹ ದಯಾಮಯನಾದ ಮೃದು ಹೃದಯಿಯಾದ ಮನುಷ್ಯನು ಆತ್ಮಜ್ಞಾನೋಪದೇಶವನ್ನು ಪಡೆಯಲು ಯೋಗ್ಯನಾದವನು ಅಂತ. ಇಲ್ಲಿಗೆ ಭಗವದ್ಗೀತೆಯ 1ನೇ ಅಧ್ಯಾಯವನ್ನ ನಾವು ಕಂಪ್ಲೀಟ್ ಮಾಡಿದೀವಿ. 2ನೇ ಅಧ್ಯಾಯಕ್ಕೆ ಹೋಗ್ತಾ ಇದೀವಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇನ್ನೂ ನಮ್ಮನ್ನ ಜಾಯ್ನ್ ಆಗಿಲ್ಲ ಭಗವದ್ಗೀತೆಯನ್ನ ಕಲೀಲಿಕ್ಕೆ, ಅವ್ರಿಗೆಲ್ಲ ಶೇರ್ ಮಾಡಿ, ಮತ್ತೆ ಅವ್ರಿಗೆಲ್ಲ ಕರೀರಿ. ಯಾಕಂತಂದ್ರೆ 2ನೇ ಚಾಪ್ಟರ್ ಅತಿ ಮುಖ್ಯವಾದ ಚಾಪ್ಟರ್ ಇಡೀ ಭಗವದ್ಗೀತೆಯಲ್ಲಿ. ಸೊ ಅವರು ಮಿಸ್ ಮಾಡ್ಕೊಳ್ಳೋದು ಬೇಡ. ಹರೇ ಕೃಷ್ಣ.